ಹಲೋ, ಇದು IRCTC ಕಾಶಿ ದರ್ಶನ D889. ಸೊ ನೀವೇನಾದರೂ ಕಾಶಿ ದರ್ಶನ ಅಥವಾ ಬೇರೆ ಯಾವುದಾದ್ರು IRCTC ಭಾರತ್ ಗೌರವ್ ಪ್ಯಾಕೇಜಸ್ನ ಬುಕ್ ಮಾಡ್ಕೊಬೇಕು ಅಂತ ಅಂದರೆ ನಾನು ತೋರಿಸ್ತಾ ಇರೋಂತಹ ಈ ಅಡ್ರೆಸ್ಸಿಗೆ ಹೋಗಿ ಬುಕ್ ಮಾಡ್ಕೊಬೋದು. ಇಲ್ಲಾಂದರೆ IRCTC ಟೂರಿಸಮ್ ಅಪ್ಲಿಕೇಶನಲ್ಲಿ ನೀವು ಬುಕ್ ಮಾಡ್ಬೋದು. ಹೇಗೆ ಬುಕ್ ಮಾಡ್ಕೊಬೇಕು ಅನ್ನೋದನ್ನ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. Day 8 and 9 ಅಂತ ಬಂದರೆ ಆ್ಯಸ್ ಯೂಶ್ವಲ್ ಫುಡ್, ಕಾಫಿ, ಟೀ ಎಲ್ಲ ಆನ್ ಬೋರ್ಡಲ್ಲೇ ನಮಗಿರುತ್ತೆ. ಮತ್ತು ಸ್ವಲ್ಪ ಬೋರಿಂಗ್ ಅನಿಸುತ್ತೆ, ಯಾಕಂದರೆ ನಾವು ಅಂದ್ಕೊಂಡಿರುವಂಥ ಡೆಸ್ಟಿನೇಷನ್ ಎಲ್ಲ ನೋಡಿಬಿಟ್ಟಿರ್ತೀವಲ್ಲ, ಯಾವಾಗ ಮನೆ ರೀಚ್ ಆಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಎಂಟರ್ಟೈನಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ನೀವು ನಿಮ್ಮ ಪೋರ್ಟೇಬಲ್ ಸ್ಪೀಕರ್ಸ್ನ ತೊಗೊಂಡು ಬರ್ಬೋದು, ಗೇಮ್ ಬೋರ್ಡ್ಸ್ ಮತ್ತು ಮ್ಯೂಸಿಷಿಯನ್ಸ್ ಆಗಿದ್ರೆ ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಈ ಥರ ಎಲ್ಲ ತೊಗೊಂಬಂದರೆ ನಿಮ್ಮನ್ನ ನೀವು ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೊಬೋದು ಈ 2 ದಿನ. ಬೆಲ್ಗಾಮ್ ಪ್ಯಾಸೆಂಜರ್ಸ್ಗೆ ಫಸ್ಟು ಡಿಬೋರ್ಡ್ ಮಾಡ್ತಾರೆ. ಅದಾದಮೇಲೆ ಫೈನಲ್ ಆಗಿ ಯಶವಂತಪುರ ಪ್ಯಾಸೆಂಜರ್ಸಿಗೆ ನಾವು ಬರೋತ್ತಿಗೆ ಸುಮಾರು 12 ಗಂಟೆ ಆಗೋಗಿತ್ತು ರಾತ್ರಿ. ನೀವು ನಿಮ್ಮ ಟ್ರಾವೆಲ್ನ ಬುಕ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಲೇಟ್ ಆದರೆ ನೀವು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಸುಮಾರು 4 ಗಂಟೆ ಆಗೋಗ್ಬಿಡುತ್ತೆ. ನಿಮ್ಮ ಕನ್ವೀನಿಯನ್ಸಲ್ಲಿ ನೀವು ಕ್ಯಾಬ್ಸ್ ಇಲ್ಲ ಅಂದರೆ ಆಟೋಸ್ನ ಬುಕ್ ಮಾಡ್ಕೊಬೇಕು. ಸೊ ಇಷ್ಟು Day 8 and 9. ಸೊ ಫೈನಲಾಗಿ ರಿವ್ಯೂ ಇಲ್ಲ ಫೀಡ್ಬ್ಯಾಕ್ ಅಂತ ಬಂದರೆ, ಸೊ ಫಸ್ಟ್ ಪಾಸಿಟಿವ್ ಏನಂತಂದರೆ ಫುಡ್ಡೆಲ್ಲ ಸೂಪರಾಗಿರುತ್ತೆ. ಚಪಾತಿ ಇಷ್ಟ ಇಲ್ಲ ಅಂತಂದ್ರೂ ನಿಮಗೆ ರೈಸ್ ಕೊಡ್ತಾರೆ, 3 ಥರ ಸಾಂಬಾರು ಇರುತ್ತೆ, ಮಜ್ಜಿಗೆ ಇರುತ್ತೆ, ಇದೆಲ್ಲ ಇರುತ್ತೆ. ಫುಡ್ದು ಏನೂ ತೊಂದರೆ ಇಲ್ಲ. ಸೆಕೆಂಡ್ ಬಂದು ಸೇಫ್ಟಿ. ಪ್ರತಿಯೊಂದು ವಸ್ತುಗಳನ್ನೂ ಸೇಫಾಗಿ ನೋಡ್ಕೊತಾರೆ. ಮುಂಚೆ ಟ್ರಾವೆಲ್ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಎಲ್ಲ ಲಗೇಜನ್ನು ಟ್ರೈನಲ್ಲೇ ಇರುತ್ತೆ. ನಮ್ಮ ವ್ಯಾಲ್ಯೂಬಲ್ ಐಟಮ್ಸ್, ಫೋನ್ ಆಗಿರಲಿ, ಏನಾದರೂ ನಮ್ಮ ಜ್ಯುವೆಲ್ಸ್ ಏನಾದ್ರು ತೊಗೊಂಡು ಹೋಗಿದ್ರೆ ಅದನ್ನೆಲ್ಲ ನಾವೇ ಕ್ಯಾರಿ ಮಾಡಬೇಕು. ಯಾಕಂದರೆ ನಮ್ಮ ಸೇಫ್ಟಿನೂ ನಾವು ನೋಡ್ಕೊಬೇಕಾಗುತ್ತೆ. ಅದು ಬಿಟ್ಟರೆ ಲಗೇಜ್ ಆ ಕಡೆ ಈ ಕಡೆ ಅಲ್ಲಾಡಿರಲ್ಲ, ಅಷ್ಟು ಸೇಫಾಗಿರುತ್ತೆ. ಮತ್ತು ಪ್ರತಿಯೊಂದು ಪ್ಯಾಸೆಂಜರ್ಸ್ನೂ ಡಿಬೋರ್ಡ್ ಆದ್ರಾ ಇಲ್ವಾ ಅಂತ ಅವ್ರದ್ದೇ ಆದ ಮ್ಯಾನೇಜರ್ಸ್ ಒಂದು ವಾಟ್ಸಾಪ್ ಗ್ರೂಪ್ನ ಮಾಡ್ಕೊಂಡಿರ್ತಾರೆ. ಅವರಿಗೆ ಕಾಲ್ ಸಹ ಮಾಡ್ತಾರೆ, ಇನ್ನೂ ಬಂದಿಲ್ವಾ ಏನು ಅಂತೆಲ್ಲ. ಆ ಸೇಫ್ಟಿನೂ ಇದೆ. ಯಾರನ್ನೂ ಬಿಟ್ಟು ಹೋಗಿರೋಂಥ ಯಾವುದೇ ಇನ್ಸ್ಟೆನ್ಸಸ್ ಇಲ್ಲಿ ಇಲ್ಲ. ಇನ್ನು ರೂಮ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಬೇಸಿಕ್ಕಾಗಿ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಚೆನ್ನಾಗಿರೋದು ಸಿಕ್ಕಿದೆ, ಕೆಲವೊಬ್ಬರಿಗೆ ಓಕೆ ಆ ಥರ ರೂಮ್ ಫೆಸಿಲಿಟೀಸು ಇದೆ. IRCTC ಸ್ಟಾಫ್ ಪ್ರತಿಯೊಬ್ಬರೂ ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ. ಯಾರಿಗೂ ಯಾವುದೇ ರೀತಿಯಾದಂಥ ಬೇಜಾರು ಮಾಡೋದಾಗಲಿ, ರೇಗಾಡೋದಾಗಲಿ ಆ ಥರ ಯಾರೂ ಮಾಡಲ್ಲ. ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ. ಮತ್ತು ವಾಟರ್ ಬಾಟಲ್ಸ್ ಕೊಡ್ತಾರೆ, ಅಂಬ್ರೆಲಾ ಕೊಡ್ತಾರೆ, ಕ್ಯಾಪ್ ಕೊಡ್ತಾರೆ. ನಿಮಗೆ ಮಲ್ಗತಿಕಂತಹ ಬೆಡ್ಶೀಟ್ ಎಲ್ಲನೂ ನಿಮಗೆ ಅಂತ ಸಪ್ರೇಟಾಗಿ ಕೊಡ್ತಾರೆ. ಅದನ್ನೆಲ್ಲ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇನ್ನು ನೆಗೆಟಿವ್ಸ್ ಅಂತ ಬಂದರೆ ಟ್ರೈನು ಆಗಾಗ ಡಿಲೇ ಆಗುತ್ತೆ. ಸುಮಾರು 1 ಗಂಟೆ, 1.5 ಗಂಟೆ, 2 ಗಂಟೆ ಆಗುತ್ತೆ. ಯಾಕಂದರೆ ಇದೊಂದು ಸ್ಪೆಷಲ್ ಟ್ರೈನ್ ಆಗಿರೋದ್ರಿಂದ ಆ್ಯಕ್ಚುಲಾಗಿ ದಿನ ರೆಗ್ಯುಲರಾಗಿ ಓಡಾಡೋಂಥ ಟ್ರೈನಿಗೆ ಜಾಗ ಮಾಡಿಕೊಡ್ಬೇಕಾಗತ್ತೆ. ಆಗ ನಮಗೆ ಮುಂಚೆನೇ ಸಿಗ್ನಲ್ ಈ ಟ್ರೈನ್ ಅವರಿಗೆ ಬಂದಿರುತ್ತೆ. ಆ ಶೆಡ್ಯೂಲ್ ಪ್ರಕಾರನೇ ಅವರು ಮೂವ್ ಮಾಡಬೇಕು. ಇದರಿಂದ ಡಿಲೇ ಆಗುತ್ತೆ. ಮತ್ತು ಕೆಲವೊಂದು ಸರಿ ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ ಇದರಲ್ಲಿ, ಅದನ್ನು ಸಹ ಅವರು ಫಾಲೋ ಮಾಡಬೇಕು. ಇದರಿಂದ ಡಿಲೇಸ್ ಕಾಮನ್, ಇದಕ್ಕೆ ನೀವು ಅಡ್ಜಸ್ಟ್ ಆಗಬೇಕು. ಸೆಕೆಂಡ್ ಬಂದು ನಮ್ಮ ರೂಮ್ ಫೆಸಿಲಿಟೀಸ್. ಸೊ ರೂಮ್ ನಮಗೆ ಕಾಶಿಯಲ್ಲಿ ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ನಮ್ಮನ್ನ ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಕಾಶಿಯಲ್ಲಿ ಡ್ರಾಪ್ ಮಾಡಿದ್ದು. ಅಲ್ಲಿಂದ ನಮಗೆ ಬಸ್ಸಲ್ಲಿ ಕರ್ಕೊಂಡು ಹೋದರು. ಬಸ್ ಡ್ರೈವರಿಗೆ ಅಡ್ರೆಸ್ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಅಲ್ಲಿಂದ ಸುಮಾರಷ್ಟು ಲೇಟ್ ಆಗೋಯಿತು ನಮಗೆ. ಮತ್ತು ಬಸ್ ಡ್ರಾಪ್ ಮಾಡೋ ಲಾಸ್ಟ್ ಪಾಯಿಂಟಿಂದ ಸುಮಾರು ಒಂದು 20 ನಿಮಿಷವರೆಗೂ ನಾವು ನಡಿಬೇಕು ಮಧ್ಯರಾತ್ರಿಲಿ. ಆ ಫೆಸಿಲಿಟಿ ಒಂದು IRCTC ಅವರು ಗಮನ ವಹಿಸಬೇಕು. ಯಾಕಂದರೆ ವಯಸ್ಸಾಗಿರೋರು ಇರ್ತಾರೆ, ಸೇಫ್ಟಿ ಹೆಂಗೆ ಅಂತ ಗೊತ್ತಿಲ್ಲಲ್ಲ, ಅದೊಂದು ಅವರು ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಇನ್ನು ನೀವು ಸ್ನಾನ ಅಂತ ಬಂದರೆ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಸ್ನಾನ ಮಾಡುವಂಥ ಯಾವುದೇ ಫೆಸಿಲಿಟೀಸ್ 3 ದಿನ ಇರಲ್ಲ, ಹೋಗೋವಾಗೂ ಬರೋವಾಗೂ ಅಷ್ಟೇ. ಸಿನ್ಸ್ ಇದು AC ಟ್ರೈನ್ ಆಗಿರೋದ್ರಿಂದ ಸ್ವೆಟ್ ಇಶ್ಯೂಸ್ ಆ ಥರ ಎಲ್ಲ ಏನಿಲ್ಲ. ಬಟ್ ತುಂಬ ಹೈಜೀನಾಗಿ ನೀವು ಇದು ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಕಷ್ಟ. ಡ್ರೆಸ್ ಚೇಂಜಿಂಗ್ ಫೆಸಿಲಿಟೀಸ್ ನೀವು B7 ಕೋಚಲ್ಲಿ ಡಾಕ್ಟರ್ಸ್ದು ರೂಮ್ ಏನಿದೆ ಅಲ್ಲಿ ಕರ್ಟನ್ ಹಾಕೊಂಡು ನೀವು ಚೇಂಜ್ ಮಾಡ್ಕೊಬೋದು, ಅದೊಂದು ಫೆಸಿಲಿಟಿ ಇದೆ. ಕೆಲವೊಂದು ಬೋಗಿಗಳಲ್ಲಿ ಏನಾಯಿತು ಅಂತಂದರೆ AC ಇಶ್ಯೂ ಆಗ್ತಾಯಿತ್ತು. ಮತ್ತು ಕೆಲವೊಂದು ಬೋಗಿಗಳಲ್ಲಿ ಪ್ಯಾಸೆಂಜರ್ಸ್ 2 ಥರ ಇದ್ದರು. ಒಬ್ಬರು AC ಇನ್ಕ್ರೀಸ್ ಮಾಡಿ ಅಂತ ಇದ್ರು, ಒಬ್ಬರು AC ಡಿಕ್ರೀಸ್ ಮಾಡಿ ಅಂತ ಇದ್ರು. ಇದು ಡಿಪೆಂಡ್. ಈ ಇಶ್ಯೂನ ಮಾತ್ರ ನೀವು ಅನುಭವಿಸ್ಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಇದಿಷ್ಟು ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಅಂತ ಹೇಳಿದರೆ. ಇನ್ನು ಕಾಶಿ ಅಂತ ಬಂದಾಗ ತುಂಬ ನಡಿಬೇಕು. ವಯಸ್ಸಾದವರಿಗೆ ಹೇಳ್ತಾ ಇರೋದು ಇಷ್ಟೇನೆ, ಓಡಾಡೋಕ್ಕೆ ರೆಡಿಯಾಗಿರಿ. ಯಾಕಂದರೆ ನೀವೇ ಟ್ರಾವೆಲ್ ಮಾಡ್ತೀರಿ ಅಂತಂದ್ರೂ ಇಲ್ಲ, IRCTCಯಲ್ಲಿ ಟ್ರಾವೆಲ್ ಮಾಡಿದ್ರು ಕೆಲವೊಂದು ಪಾಯಿಂಟಿಗೆ ಬಸ್ಸು ಸ್ಟಾಪ್ ಆಗುತ್ತೆ. ಅಲ್ಲಿಂದ ನಾವು ನಡಿಲೇಬೇಕು. ಮತ್ತು ಪ್ರತಿಯೊಂದು ದೇವಸ್ಥಾನಕ್ಕೂ 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುತ್ತೆ. ಇದನ್ನು ಯೋಚನೆ ಮಾಡ್ಕೊಳ್ಳಿ. ಪ್ರತಿಯೊಂದು ಕಡೆ ನಿಮಗೆ ಸಾಧ್ಯವಾದಷ್ಟು ಆಟೋಗಳನ್ನ ಯೂಸ್ ಮಾಡ್ಕೊಳ್ಳಿ. ನಡ್ಕೊಂಡು ಹೋಗ್ತೀನಿ ಅದೆಲ್ಲ ಬೇಡ. ಯಾಕಂದರೆ ನೀವು ಕಂಟಿನ್ಯೂಸ್ ಆಗಿ 3-4 ದಿನ ದೇವಸ್ಥಾನಕ್ಕೆ ಹೋಗೋದ್ರಿಂದ ಈ ಟ್ರಾವೆಲ್ ಮಾಡೋದನ್ನು ಆಟೋದಲ್ಲೇ ಮಾಡಿ ವಾಕಿಂಗ್ನ ಕಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕಾಶಿಯಲ್ಲಿ ಸ್ವಲ್ಪ ಪ್ರಿಪೇರ್ ಆಗಿ ನಿಮಗೆ ಬೇಕಾಗಿರುವಂತಹ ಫುಡ್ಡು ಅದನ್ನೆಲ್ಲ ಇಟ್ಕೊಂಡು ಹೋಗಿರಿ. ಮತ್ತು ನೀವು ಅಲ್ಲಿ ಲಗೇಜ್ ರೂಮಲ್ಲಿ ಇಟ್ಕೊಬೋದು ಕಾಶಿ ಹತ್ರ, ಅದಾದಮೇಲೆ ಬಂದು ಇಸ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ಟ್ಯಾಬ್ಲೆಟ್ಸ್ ಎಲ್ಲ ಏನಿದೆ ಅದನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಅಂತ ಒಂದು ಸಜೆಷನ್ ನಾನು ಕೊಡ್ತೀನಿ.
ನೀವು ಕಾಶಿಯಲ್ಲಿ ಇವರ ಶೆಡ್ಯೂಲ್ನ ಮೇಂಟೈನ್ ಮಾಡಲ್ಲ, ನಾನು ಬೇರೆ ಸಪ್ರೇಟಾಗಿ ಹೋಗ್ತೀನಿ ಅಂತಂದರೆ ಆ ಫೆಸಿಲಿಟಿ ಕೂಡ ಇದೆ. ಬಟ್ ನೀವು ನಿಮ್ಮ ಮ್ಯಾನೇಜರಿಗೆ ಇನ್ಫಾರ್ಮ್ ಮಾಡಿ ಆಟೋನ ಬುಕ್ ಮಾಡಿಕೊಂಡು ಹೋಗ್ಬೋದು. ಒಬ್ಬರಿಗೆ ಸುಮಾರು 200 ರೂಪಾಯಿ 300 ರೂಪಾಯಿ ಆ ಥರ ಎಲ್ಲ ಚಾರ್ಜ್ ಮಾಡ್ಕೊತಾರೆ, ಡಿಪೆಂಡ್ ಅಪಾನ್ ದ ಪ್ಲೇಸಸ್ಸು. ಸೇಮು ಗಯಾಲು ಅಷ್ಟೇ. ಗಯಾಲ್ ಅಂತ ನೋಡೋ ಪ್ಲೇಸಸ್ ಏನಿಲ್ಲ, ಯಾಕಂದರೆ ಎಲ್ಲನೂ ಬುದ್ಧ ಟೆಂಪಲ್ಸ್ ಒಂದೇ ಥರ ಇರುತ್ತೆ ಅಂತ ಸುಮಾರಷ್ಟು ವಯಸ್ಸಾದವರು ಅದನ್ನು ಕಟ್ ಆಫ್ ಮಾಡ್ಕೊಂಬಿಟ್ಟಿದ್ರು. ನೆಕ್ಸ್ಟ್ ಇನ್ನು ಪ್ರಯಾಗ್ರಾಜ್ ಬಂದರೆ ಅಲ್ಲೇ ಪಕ್ಕ ಜಾಗ ಇರೋದ್ರಿಂದ ಯಾವುದೇ ರೀತಿ ಅಂತ ಅಷ್ಟು ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ಆಗಲ್ಲ. ಕಾಶಿಯಲ್ಲಿ ಬೋಟಿಂಗ್ ಮತ್ತು ಗಂಗಾ ಆರತಿ ನೋಡುವಾಗ ಸ್ವಲ್ಪ ಖರ್ಚಾಗುತ್ತೆ. ಏನಿಲ್ಲ ಅಂದರೂ ನಿಮಗೆ ಸುಮಾರು 2,000 ರಿಂದ 2,500 ರೂಪಾಯಿ ಎಕ್ಸ್ಟ್ರಾ ಖರ್ಚು ಬೇಕಾಗುತ್ತೆ ಜಸ್ಟ್ ಫಾರ್ ಟ್ರಾವೆಲ್ ಮತ್ತು ಬೋಟಿಂಗ್ ಅಂತಂದರೆ ಅಷ್ಟು ಬೀಳಲ್ಲ. ಬಟ್ ಎಮರ್ಜೆನ್ಸಿಗೆ ಅಷ್ಟು ಇರಲೇಬೇಕು. ಅಯೋಧ್ಯೆ ಹೊರತುಪಡಿಸಿ ಬೇರೆ ಎಲ್ಲ ಕಡೆಯೂ ನಿಮಗೆ ಪಿಂಡ ಪ್ರದಾನ ಕಾರ್ಯಗಳನ್ನ ಮಾಡ್ತಾರೆ. ನೀವಲ್ಲಿ ಪ್ಯಾಕೇಜಸ್ ಇರುತ್ತೆ ಅವ್ರದ್ದು, ಅದ್ರ ಪ್ರಕಾರ ಪೇ ಮಾಡ್ಕೊಬೇಕು. ವೇಣಿದಾನ ಇರುತ್ತೆ ಪ್ರಯಾಗ್ರಾಜಲ್ಲಿ. ಸೊ ಇದಿಷ್ಟು ಡೀಟೇಲ್ಸ್. ನಾವು ಹೋಗಿದ್ದ ಪ್ರತಿಯೊಂದು ಪ್ಲೇಸಸ್ಸಲ್ಲೂ ಕ್ಯಾಶ್ನ ಜಾಸ್ತಿ ಕೇಳಿದ್ರು, UPI ಪೇಮೆಂಟ್ಸ್ ತೀರಾ ಕಡಿಮೆ. ಸೊ ನೀವು ಹೋಗೋದಿದ್ರು ಕ್ಯಾಶ್ನ ಜಾಸ್ತಿ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಇದು ನನ್ನ ಹಾನೆಸ್ಟ್ ಫೀಡ್ಬ್ಯಾಕ್. ನಮ್ಮ ಕೋ ಪ್ಯಾಸೆಂಜರ್ಸ್ನ ಫೀಡ್ಬ್ಯಾಕ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ನನ್ನ ಹೆಸರು ರವಿ ಅಂತ, ನಾನು ಬೆಂಗಳೂರಿಂದ ಇದ್ದೀನಿ. ಈ ಪ್ರವಾಸದಲ್ಲಿ ಬರುವ ನಮ್ಮ ಎಲ್ಲ ಯಾತ್ರಿಗಳಿಗೆ ನಮ್ಮ ಮುಖ್ಯ ಉದ್ದೇಶ ಇರುತ್ತೆ. ಒಟ್ಟು ನಮ್ಮ ಸಿಬ್ಬಂದಿ 100 ಜನ ಇದ್ದೀವಿ. ನಮ್ಮದು ಉದ್ದೇಶನೇ ಏನಿರುತ್ತಂದರೆ, ನಮ್ಮ ಯಾತ್ರಿಗಳು ಎಲ್ಲ ಬರೋರು ನಮ್ಮ ತಂದೆ ತಾಯಿ ಥರ ನಾವು ಯೋಚನೆ ಮಾಡ್ತೀವಿ. ಯಾಕೆಂದರೆ ಅವ್ರು ಬರೋದು ಎಲ್ಲ 70 ರಿಂದ 80 ವಯಸ್ಸಿನವರು ಬರ್ತಾರೆ, 92 ವರ್ಷದವರು ಬಂದಿದ್ದಾರೆ, 98 ವರ್ಷದವರು ಬಂದಿದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡಿ, ನಾವು ಒಳ್ಳೆ ರೀತಿಯ ಸಂತೋಷ ಕೊಟ್ಟು, ಅವ್ರ ಮನೆಯಿಂದ ಬರುವಾಗ ಏನು ನಗುತ್ತಾ ಬರ್ತಾರೋ ಅದೇ ಥರ ಮನೆಗೆ ಮತ್ತೆ ವಾಪಸ್ ಹೋಗ್ಬೇಕು ಅನ್ನೋ ನಮ್ಮ ಎಲ್ಲ ಟೀಮ್ ಮತ್ತು ನನ್ನ ಕಡೆಯಿಂದ ಇರುತ್ತೆ. ಅದನ್ನು ನಾವು ಕಾಪಾಡಬೇಕು. ಅದೇ ಥರ ನಾವು ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಿ ವ್ಯವಸ್ಥೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಅದೇ ನಮ್ಮ ಉದ್ದೇಶ ಇರುತ್ತೆ, ಬೇರೆ ಯಾವುದೂ ಇಲ್ಲ. ನಾವು ಪ್ರಯತ್ನ ಪಟ್ಟು ನಾವು ಏನೇನು ಮಾಡಬೇಕಿರುತ್ತೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಸಹ ಏನಾದರೂ ಚಿಕ್ಕ ತಪ್ಪಾಗಿದ್ರೆ ದಯವಿಟ್ಟು ತಾವೆಲ್ಲ ಕ್ಷಮಿಸಬೇಕಾಗಿದೆ ವಿನಂತಿ. ಅದೇ ತರ ನಾವು ಯಾವುದೇ ಕೆಲಸದಲ್ಲಿ ನಮ್ಗೆ ಏನೇ ಕಷ್ಟ ಬಂದಾಗ ನಾವು ಯಾರಿಗೆ ತರ ರೈಲ್ವೇದಲ್ಲಿ ಮುಜರಾಯಿ ಇಲಾಖೆ ನಮ್ಮ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸರ್ಗಿಲ್ಲಿ ನಾವು ಯಾವಾಗಲೂ ಕೈ ಚಾಚಿದ ತಕ್ಷಣ ಅವ್ರು ನಮಗೆ ನಮ್ಮ ಭಕ್ತಾದಿಗಳಿಗೋಸ್ಕರ ಮತ್ತು ನಮಗೋಸ್ಕರ ಯಾವುದೇ ಕಾರಣಕ್ಕೆ ಅವ್ರು ಕೈ ಬಿಡ್ತಾ ಇಲ್ಲ. ಇಮಿಡಿಯೇಟಾಗಿ ಅವ್ರು ನಮಗೆ ಆ್ಯಕ್ಷನಲ್ಲಿ ಬರ್ತಾರೆ, ಸ್ಪಂದಿಸ್ತಾರೆ. ಅದು ನಮಗೆ ತುಂಬ ಸಂತೋಷವಾದ ವಿಷಯ. ಯಾಕಂದರೆ ನೋಡಿ, ಯಾರದೇ ನಮ್ಮ ಮೇಲೆ ಕೈ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಮ್ಗೆ 650 ಯಾತ್ರಿಗಳನ್ನು ಕರ್ಕೊಂಡು ಹೋಗೋದು ತುಂಬ ದೊಡ್ಡ ವಿಷಯ. ಅದನ್ನು ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ಸಪೋರ್ಟ್ ಮಾಡೋದು, ನಮ್ಮ ಕೈ ಜೋಡಿಸೋದು ನಮ್ಮ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು ಮತ್ತು ಮುಜರಾಯಿ ಇಲಾಖೆ ನಮ್ಮ ವೆಂಕಟೇಶ್ ರೆಡ್ಡಿ ಸರ್ ಅವರು. ನಮ್ಮ ಕಡೆಯಿಂದ, ನಿಮ್ಮ ಪರವಾಗಿ ನಮ್ಮ ಕಡೆಯಿಂದ ಈ ವ್ಯವಸ್ಥೆಯನ್ನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆ ನಮಗೆ ಸಹಾಯ ಮಾಡ್ತಿರೋರು ನಮ್ಮ ಮಾನ್ಯ ಮಂತ್ರಿಗಳಾದ ನಮ್ಮ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಅವರು ಮತ್ತು ವೆಂಕಟೇಶ್ ರೆಡ್ಡಿ ಸರ್ ಅವರಿಗೆ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. Shivakumar. I am from Vijayanagar, Bangalore. This Kashi Darshan train. When I heard, something prompted me, so I got into this train along with my family members, and I enjoyed the entire tour. And I congratulate all the people who have designed this, who have planned this, and who have executed this. I want to thank all the departments who raised to the occasion of all our needs. So once again, I wholeheartedly thank all the people who are responsible for this excellent arrangement. And I wish this should continue for many more years and help the devotees visit the holy places. Thank you very much. Thank you. Deviated. It is to be moderated. It is to be moderated to facilitate the Yatratris one day to be allowed exclusively at their convenience, at their will, freely. Let them move wherever they want to go. Let them come back whatever they want to do, exclusively one day. The second day is exclusively for the darshan. Exclusively for the darshan. If those two things are met, might be many of our demands includes in these two issues. Okay. And as you rightly said,
this is not a priority train, this is a secondary train. So priority has to be given to life. See, these are operational issues. We are really not in a position to suggest you anything. Please do whatever is necessary and take this. And number 3, with regard to the service, luckily you have all youngsters at your hand. Yes, sir. Luckily. And luckily you have people drawn from all walk of life, from all culture, from all language and everything. Basically, this being a train starts from Karnataka. 70 to 85% of the passengers are happen to be Kannadigas. And the people traveling in this train are one level people, not superior level people, middle class people, lower middle class people, because it is affordable to all people. Correct. Such being the case, all of us may not be knowing all the languages. At least for the staff people who want to serve in this line, at least minimum orientation, language orientation course could be arranged. Amma Anna Beka, Amma Anna Saka, in Solpa Beka. These are all 10-15 words. If you could able to teach your staff, they will survive wherever they want to. Similarly, Hindi, we welcome it, wholeheartedly welcome it, provided many of us, senior people, they might not be knowing Salpa Haki, and the supplier do not understand what does it mean. And another thing is, it works out economically also, instead of wasting. So my suggestion is to see that whoever want to serve in this line, minimum 10-15 serving sentences like this. Saka ಬೇಕಾ, ಇನ್ನು ಸ್ವಲ್ಪ ಬೇಕಾ, ಇನ್ನು ಸ್ವಲ್ಪ. ನನ್ನ ಹೆಸರು ಜಯದೇವ್ ಅಂತ, ಬೆಂಗಳೂರಿಂದ. ಈ ಒಂದು ವ್ಯವಸ್ಥೆ ಏನು ನೀವು ಮಾಡಿದ್ದೀರಲ್ಲ ಕಾಶಿ ಯಾತ್ರೆಗೆ, ಅದು ತುಂಬ ಅನುಕೂಲವಾಗಿದೆ. ಇದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಪ್ರತಿಯೊಂದು ಅನುಕೂಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಅಶೋಕ್ ಅಂತ. ನಾನು B2 ಬೋಗಿಯಿಂದ ಬಂದಿದ್ದೀನಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನವರು. ಏನು ಈ ಪ್ರವಾಸನ ಬಂದಿದ್ದೀವಿ, ಈ ಪ್ರವಾಸನ ನಮಗೆಲ್ಲರಿಗೂ ಈ ಥರ ಪ್ರವಾಸ ಬರೋಕ್ಕಂತ ಅನುಕೂಲ ಮಾಡಿಕೊಟ್ಟಂಥ ಕೇಂದ್ರದ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಅವರ ಒಂದು ಇಷ್ಟದ ಪ್ರಕಾರವಾಗಿ ನಮ್ಮ ರಾಜ್ಯದಲ್ಲಿ ರಾಮಲಿಂಗಾರೆಡ್ಡಿ ಅದರ ಅನುಷ್ಠಾನಕ್ಕೆ ತಂದು ಎಲ್ಲ ವರ್ಗದ ಜನಕ್ಕೆ ಈ ಪ್ರಯಾಣ ಮಾಡೋಕ್ಕೆ ಮತ್ತು ತೀರ್ಥಯಾತ್ರೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಮಲಿಂಗಾರೆಡ್ಡಿಯವರಿಗೆ ಮತ್ತು ನಮ್ಮ ವೆಂಕಟೇಶ್ ರೆಡ್ಡಿಯವರಿಗೆ ನಮ್ಮ ಎಲ್ಲರ ಪರವಾಗಿ ಈ ಪ್ರಯಾಣ ಮಾಡ್ತಿರ್ತಕ್ಕಂಥ ಈ ರೈಲ್ವೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಯಾಣಿಕರ ಪರವಾಗಿ ನಾನು ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ನಾನು ಭಾಳ ದಿವಸದಿಂದ ಇದೊಂದು ಆಸೆ ಇತ್ತು, ಏನು ಕಾಶಿ ಯಾತ್ರೆ ಮಾಡಬೇಕು, ರಾಮಜನ್ಮಭೂಮಿ ನೋಡಬೇಕು ಮತ್ತು ಬುದ್ಧಗಯ ನೋಡಬೇಕು ಅಂತ ಭಾಳ ಆಕಾಂಕ್ಷೆ ಇಟ್ಕೊಂಡಿದ್ದೆ. ಅದಾಗುತ್ತೋ ಇಲ್ಲವೋ ಅನ್ನೋದು ಒಂದು ಮನಸ್ಸಿಗೂ ಬಂದ್ಬಿಟ್ಟಿತ್ತು. ಆದರೆ ನಮ್ಮ ನಮ್ಮ ಮಗಳ ಅತ್ತೆ ಮಾವ ಸರಿ ಇದೇ ಪ್ರಯಾಣ ತಂದಿದ್ದಾರೆ. ಅವ್ರು ಬಂದ ನನಗೆ ಹೇಳಿದ್ರು, ಈ ಥರ ತುಂಬ ಚೆನ್ನಾಗಿದೆ, ಈ ಬೆಳಿಗ್ಗೆ ಕಾಫಿ, ತಿಂಡಿ, ಊಟ ಎಲ್ಲ ಪದೇ ಪದೇ ನೋಡ್ಕೊಳ್ಳೋದು ಮತ್ತು ಉಸ್ತುವಾರಿ ನಮ್ಮ ಬಗ್ಗೆ ಎಲ್ಲನೂ ವಿಚಾರಿಸ್ಕೊಳ್ಳೋದು ತುಂಬ ಚೆನ್ನಾಗಿದೆ ಸರ್, ಹೋಗಿ ಅಂತ ಅಂದರು. ಇದು ನಿಜನಾ, ಇದು ಇಷ್ಟೊಂದು ಜನನ ಮೇಂಟೈನ್ ಮಾಡೋಕ್ಕೆ ಸಾಧ್ಯನಾ ಅಂತ ಭಾರಿ ಯೋಚನೆ ಮಾಡಿ ಕೊನೆಗೆ ನಮ್ಮ ಅಕ್ಕ ತಂಗಿಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ಹೋಗೋದು ಬೇಡವೋ ನಮ್ಮ ನನ್ನವರೇ ಮಾಡೋರು ಅಂತೇಳಿ. ಆಮೇಲೆ ಬೇರೆ ಇನ್ನೊಬ್ಬರು ಯಾರೋ ಅವ್ರು ಬಂದರು, ನಾನು ಕರ್ಕೊಯ್ತೀನಿ ಬನ್ನಿ, 20,000 ಕೊಡಿ, ನನ್ನ ಜವಾಬ್ದಾರಿ ಎಲ್ಲ ಟ್ರೈನ್ ಕರ್ಕೊಯ್ತೀನಿ, ಊಟ ತಿಂಡಿ ಮಾತ್ರ ನಿಮ್ಮದು, ಮಿಕ್ಕದೆಲ್ಲ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ಅದು ಸದ್ಯ ನಮ್ಮ ಅದೃಷ್ಟಕ್ಕೆ ನಾವು ಮಾಡಿದ ಪುಣ್ಯಕ್ಕೇನೋ ಅದು ಕಿತ್ತೋಯ್ತು. ಆಮೇಲೆ ತಕ್ಷಣ ನನ್ನ ಮಗಳು ಏನು ಮಾಡೋದು, ಆನ್ಲೈನಲ್ಲಿ ನೋಡಿ ಬುಕ್ ಮಾಡಿ ಗೊತ್ತಾಗಲಾಗಿ ಇಂಥ ಕಡೆ ಕಚೇರಿ ಇದೆ ಬನ್ನಿ ಅಂದಾಗ ನಾವು ಅದಕ್ಕೆ ರಾಜನಗರಕ್ಕೆ ಹೋಗಿ ಅಲ್ಲೆಲ್ಲ ಮಾಡಿದಾಗ ಅಲ್ಲೇ ಅವತ್ತೇ ಓದಿಸಿ ವಿಚಾರಿಸೋಕೆ ಅಲ್ಲೇ ಬುಕ್ ಮಾಡ್ಬೇಕು. ಈಗೆಲ್ಲ ಫೋನ್ ಮಾಡಿಸ್ಕೊಂಡ್ಬಿಟ್ಟು ಇದೆಲ್ಲ ಓಕೆ ಅಂದ್ಬಿಟ್ರು. ಆಮೇಲೆ ಅಲ್ಲಿ ನಿಮ್ಮ ಥರನೇ ಭಾಳ ಚೆನ್ನಾಗಿ ಇದು ನಮಗೆ ವಿವರಣೆ ಕೊಟ್ಟರು, ಏನು ಮಾಡ್ತೀವಿ, ಟ್ರೈನ್ ಬಂದಮೇಲೆ ಹೆಂಗೆ ಮಾಡ್ಕೋತಾರೆ, ಹೆಂಗೆ ಮಾಡ್ತಾರೆ, ನಮ್ಮಲ್ಲಿ ಏನೇನು ಅನುಕೂಲತೆ ಇದೆ ರೈಲ್ವೆಗೆ ಹೋದ್ರೆ ಅಂತೆಲ್ಲ ಕೊಟ್ಟರೆ ನಮ್ಗೆ ಇನ್ನೂ ಸಂತೋಷ ಆಯಿತು. ಅವತ್ತೇ ನಾವು ಬುಕ್ ಮಾಡೋದು ಬಂದು
ಬಂದ ನಂತರ ನಾವು ಈಗ 8 ದಿವಸ ಆಯಿತು ನಿಮ್ಮ ಈ ರೈಲ್ವೆ ಇಲಾಖೆ ಬಂದಿದ್ದು, ಅಂದರೆ ನಾವು ಕನಸು ಕಂಡಿಲ್ಲ. ಏನೋ ಮೋದಿಯವರು ಇದೊಂದು ಒಳ್ಳೆಯ ಒಂದು ಇದನ್ನು ಮಾಡಿದ್ರು, ಅದನ್ನು ರಾಮಲಿಂಗಾರೆಡ್ಡಿಯವರು ಜಾರಿಗೆ ತಂದು ಇವತ್ತು ಇಡೀ ನಮ್ಮ ಕರ್ನಾಟಕದ ಜನತೆ, ಎಷ್ಟು ದೊಡ್ಡವರಲ್ಲಿ, ಚಿಕ್ಕವರಲ್ಲಿ, ಬಡವರಲ್ಲಿ, ಬಲಿತರಾಗಲಿ, ಯಾವುದೇ ಜಾತಿಯಾಗಲಿ, ಯಾವುದೇ ಭಾಷೆಯಲ್ಲಿ ಎಲ್ಲರೂ ಕೂಡ ಒಂದು ಮಟ್ಟದಲ್ಲಿ ಬಂದು ಹೋಗುವಂಥ ಒಂದು ಅವಕಾಶನ ಕಲಿಸ್ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ಮತ್ತು ರಾಮಲಿಂಗಾರೆಡ್ಡಿಯವರಿಗೆ ಎಷ್ಟು ಧನ್ಯವಾದಗಳು ಸಾಲಲ್ಲ. ಒಂದು ನಂತರ ನಾವು ಇಲ್ಲಿಗೆ ಬಂದ ಮೇಲೆ ನಮ್ಮ ಯೋಗಕ್ಷೇಮನ, ನಮ್ಮ ಬಗ್ಗೆ ಒಂದು ವೈಯಕ್ತಿಕವಾಗಿ ಎಲ್ಲ ವಿಚಾರದಲ್ಲೂ ವಹಿಸ್ಕೊಂಡು ನಮ್ಮನ್ನು ಬಹಳ ಶ್ರದ್ಧೆಯಿಂದ ನಮ್ಮನ್ನು ನೋಡಿ ಅಜ್ಜಜ್ಜಿಗೂ ಕೂಡ ಬಾಲ ಹಾಕ್ಕೊಳ್ಳಿ, ಅಲ್ಲೋ ಇಲ್ಲಿ ಬನ್ನಿ, ಅಲ್ಲೇ ತಿರುಗಿ ಇಲ್ಲಿ ತಿರುಗಿ ಅಂತ ನಿಮ್ಮ ಏನಿದೆ ನಿಮ್ಮ ಹುಡುಗರು ತುಂಬ ಚೆನ್ನಾಗಿ ನಾನು ನೋಡಿಕೊಂಡ್ರು. ನಮಗೆ ಕನಸರೂ ಕಂಡಿಲ್ಲ. ಆಮೇಲಿಂದ ನಾವು ಒಂದು ಮದುವೆಗೆ ಹೋಗ್ಬಿಟ್ರೆ, ಏನಾದ್ರು ಊಟ ಮಾಡಿಬಿಟ್ರೆ ಒಂದು ದಿವಸ ಸುಧಾರಿಸ್ಕೊತೀವಿ ಊಟ ಮಾಡಿಬಿಟ್ರೆ. ಬಟ್ ಇಲ್ಲಿ 2 ದಿನದಿಂದ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಕಾರಣ ನಿಮ್ಮಂಥ ಸ್ವಚ್ಛವಾದ ಇದೇ ನಾನು ಗಮನಿಸಿದ್ದೀನಿ. ಇದೇ ಥರ ದೇವರು ನೀವೆಲ್ಲ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ದೇವರು ಆಯಸ್ಸಾರಿಗೆ ಕೊಟ್ಟು ನಂತರ ಯಾರು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಅವರೆಲ್ಲ ಬಂದು ಒಂದೊಂದು ಅವಕಾಶ ಕೊಡಿಸ್ಕೊಡಿ. ಅದರಲ್ಲೂ ನೀವು ಆಮೇಲೆ ನಿಮ್ಮ ಪ್ರಚಾರ ಇದೆಯಲ್ಲ, ಎಲ್ಲರನ್ನ ಕೇಳ್ಕೊಳ್ಳೋದು, ಒಂದೊಂದು ಇದಕ್ಕೂ ಫೋನ್ ಮಾಡಿ ಹಾಗೆ ಹೀಗೆ ನಿಮ್ಮ ಹಿಂಗೆ ಮಾಡಿ ಇಲ್ಲಿಂಗ್ ಮಾಡಿ ಅಂತ ನೀವು ನಿಮ್ಮ ಆ್ಯಂಕರಿಂಗ್ ಇದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಭಾಷೆ ಮತ್ತು ನಿಮ್ಮ ರೀತಿ ಮಾತಾಡೋ ಕಂಟಿನ್ಯೂಟಿ ಇದೆಯಲ್ಲ, ನನಗೆ ಭಾರಿ ಇಷ್ಟ. ಯಾಕೆಂದರೆ ನಮಸ್ಕಾರ, ನನ್ನ ಹೆಸರು ಶಶಿಕಲಾ. ನಾವು ಬೆಂಗಳೂರಿಂದ ಬಂದಿರೋದು. ನಮ್ಮ ಕಡೆಯಿಂದ 8 ಜನ ಬಂದಿದ್ದೀವಿ. ಇಲ್ಲಿ ಆರೋಗ್ಯದ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಏನೇ ವ್ಯತ್ಯಾಸ ಆದರೂ ತಕ್ಷಣ ಮೆಡಿಕಲ್ ಸ್ಪೆಷಾಲಿಟಿ ಚೆನ್ನಾಗಿದೆ. ನನಗೂ ತುಂಬ ಬಾಯಿ ನೋವು ಅದೆಲ್ಲ ಆಗಿತ್ತು, ನೆಗಡಿಗೆಲ್ಲ. ಹಾಗಾಗಿ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಟೂರ್ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ವ್ಯವಸ್ಥೆ ಮಾಡಿದವ್ರಿಗೆಲ್ಲ ನಮಸ್ಕಾರ, ತುಂಬ ಧನ್ಯವಾದಗಳು. ನನ್ನ ಹೆಸರು ಶಶಾಂಕ್, B7 ಕೋಚು, ಸೀಟ್ ನಂಬರ್ 56. ಸೊ ಅಯೋಧ್ಯ ಅಂತ ಕೇಳ್ಪಟ್ಟಿದ್ದೀವಿ, ಇದು ಎಷ್ಟೋ ವರ್ಷಗಳಿಂದ ಕೇಳಿದ್ದೀವಿ. ಇದು ಪ್ರತ್ಯಕ್ಷ ಕಣ್ಣಿನ ಸಮೇತ ನೋಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಊಹೆನೂ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ಒಳಗೆ ಹೋಗ್ತಿದ್ದಂಗೆ ಇದು ದರ್ಶನ ಅದು ಮೂರ್ತಿ ಕಾಣಿಸಕ್ಕೆ ಶುರು ಆಯಿತು. ನಮ್ಮ ಅರುಣ್ ಯೋಗರಾಜ್ ಅವ್ರು ಮಾಡಿರೋದು, ನಮ್ಮದು ಮೈಸೂರಲ್ಲಿ. ಬಟ್ ಇವಾಗ ಇಲ್ಲಿ ಫೆಸಿಲಿಟೀಸ್ ಪ್ರಕಾರ ನೋಡಿದ್ರೆ ಏನು ನಮ್ಮ ಪ್ಯಾಕೇಜ್ ಟೂರಿಸಮ್ ಅವ್ರು ಮಾಡಿಕೊಟ್ಟಿದ್ದಾರಲ್ಲ, ತುಂಬ ಚೆನ್ನಾಗಿತ್ತು. ಅಯೋಧ್ಯೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕರ್ಕೊಂಬಂದು ನಿಲ್ಲಿಸಿದ್ದು. 2 ಸ್ಟೇಷನ್ ಇದೆ, ಬಟ್ ಅಲ್ಲಿ ಕರ್ಕೊಂಬಂದು ನಿಲ್ಲಿಸಿರೋದು. ಯಾಕಂದರೆ ಇನ್ನೂ ರಿಪೇರಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅಲ್ಲಿಂದ ಆಟೋ ವ್ಯವಸ್ಥೆನೂ ಮಾಡಿ ಸಲೀಸಾಗಾಯಿತು ದರ್ಶನ ಎಲ್ಲನೂ. ಸೊ ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸದ್ಯಕ್ಕೀಗ ಹನುಮಾನ್ ಗಡಿ ದರ್ಶನಕ್ಕೆ ಹೋಗ್ಬರ್ತಾ ಇದ್ವಿ. ಇನ್ನೊಂದು ಸತಿ ಹೋಗ್ಬರ್ಬೇಕಂತಲೂ ಅನ್ನಿಸ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಬದ್ರಿನಾಥ್ ಅಂತ, ಕೋಚ್ ನಂಬರ್ B3ಲಿ ನಾವು 8 ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದೀವಿ. ಕರ್ನಾಟಕ ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಇಂತಹ ಒಂದು ಒಳ್ಳೆಯ ಇದನ್ನು ನಮಗೆ ಕೊಟ್ಟಿದ್ದರಿಂದ ಬಹಳ ಧನ್ಯವಾದಗಳು ಮುಜರಾಯಿ ಇಲಾಖೆಗೆ. ಮತ್ತು ಮುಜರಾಯಿ ಇಲಾಖೆಯಲ್ಲಿ ಇದಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ನಾವು ಸಹಕಾರ ಕೊಡ್ತೀವಿ. ಎಸ್ಪೆಷಲಿ ರಾಮಲಿಂಗಾರೆಡ್ಡಿಯವರು ಮತ್ತು ನಮ್ಮ ಮುಜರಾಯಿ ಇಲಾಖೆಯ ವೆಂಕಟೇಶ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಮ್ಮ ಈ ಸಮಸ್ತ ಯಾತ್ರಾರ್ಥಿಗಳ ಪರವಾಗಿ ನಮಸ್ಕಾರ. ಟ್ರೈನಲ್ಲೇ ಟಿಫನ್ ಆಯಿತು, ಕಾಫಿ ಆಯಿತು, ಊಟನೂ ಮಾಡಿಸಿದ್ದಾನೆ. ನಮ್ಮನ್ನು ಇಲ್ಲಿ ನೀಟಾಗಿ ಕರ್ಕೊಂಡ್ಬಂದಿದ್ದಾನೆ. ಇಲ್ಲಿ ಇದಕ್ಕೆ ಬಿಟ್ಟಿದ್ದಾರೆ, ಬನಾರಸ್ ಇದರಲ್ಲಿ ಅಯೋಧ್ಯ ಇದಕ್ಕೆ ಬಿಟ್ಟಿದ್ದಾರೆ. ಅಯೋಧ್ಯೆಯಿಂದ ಆಟೋ ಅರೇಂಜ್ ಮಾಡಿದ್ದಾರೆ. ಇವರನ್ನೇ ಆಟೋ ಅರೇಂಜ್ ಮಾಡಿದ್ದಾನೆ. ಅಯೋಧ್ಯ ಗೇಟ್ ಹತ್ರ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಅಲ್ಲಿಂದ ದರ್ಶನ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಇವತ್ತು ಆ ದರ್ಶನ ಒಂದು ತೃಪ್ತಿಕರವಾಗಿತ್ತು. ಎಲ್ಲ ಇದನ್ನು ಕ್ರೆಡಿಟನ್ನು ಇವ್ರಿಗೆ ಹೋಗಬೇಕು. ಈ ನಮ್ಮ ಯಾರು ಮ್ಯಾನೇಜ್ ಏನು ಮಾಡಿದ್ದಾರೆ ಅದೆಲ್ಲ ನೀಟಾಗಿ ಮಾಡಿದ್ದಾರೆ. ಇವತ್ತಿಂದು ಅದರ ಬಗ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಒಳ್ಳೆ ದರ್ಶನ ಆಗಿದೆ. ನಮ್ಮ ಅದರ ಇದು ಕ್ರೆಡಿಟು ಎಲ್ಲರಿಗೂ ಹೋಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಮೈಸೂರು JP ನಗರದಿಂದ ಬಂದಿದ್ದೀನಿ. ನಾವು 20ನೇ ತಾರೀಕು ಯಶವಂತಪುರ ಬೆಳಗ್ಗೆ 8:45 ಬಂದು IRTC ವತಿಯಿಂದ ನಾವು ಪ್ರವಾಸಕ್ಕೆ ಬಂದಿರೋದ್ರಿಂದ ಅಲ್ಲಿ ಯಶವಂತಪುರದಲ್ಲಿ ನಮಗೆ ಅದ್ಧೂರಿ ಸ್ವಾಗತವನ್ನು ಮಾಡಿದ್ರು. ಹೆಂಗಸರಿಗೆ ಅರಿಶಿನ ಕುಂಕುಮ ಹೂವು, ಗಂಡಸರಿಗೆ ತಿಲಕ ಹಾಗೂ ಗಂಡಸರಿಗೆ ಮಾಲೆ ಮತ್ತು ಜ್ಯೂಸನ್ನು ಕೊಟ್ಟು ಕುಂಭಮೇಳದೊಂದಿಗೆ ನಮ್ಮನ್ನು IRTC ಅವರ ಸಿಬ್ಬಂದಿಗಳು ಬರಮಾಡಿಕೊಂಡ್ರು. ಅದ್ಧೂರಿ ಸ್ವಾಗತ ಮಾಡಿದರು. ರೈಲಲ್ಲಿ ತರಿರು ತೋರಣ ಬೆಲೂನನ್ನು ಕಟ್ಟಿ ಅಲಂಕೃತವಾದಂಥ ಒಂದು ರೈಲಿನಲ್ಲಿ ನಮ್ಮನ್ನು ಪ್ರಯಾಣ ಶಾರ್ಪ್ ಆಗಿ ಬೆಳಗ್ಗೆ 10 ಗಂಟೆಗೆ ನಾವು ಯಶವಂತಪುರವನ್ನು ಬಿಟ್ಟು ನಂತರ 63 ಗಂಟೆಗಳ ಕಾಲ ಪ್ರವಾಸ, ಅಂದರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಎಲ್ಲವನ್ನ ದಾಟಿ ಕಾಶಿಗೆ ತಲುಪಿದು
ಕಾಶಿನಲ್ಲಿ ನಮಗೆ ಎಲ್ಲ ದರ್ಶನಕ್ಕೆ ನಾವು ನಂತರ ಕಾಶಿನಲ್ಲಿ ದರ್ಶನ ಮಾಡೋಕ್ಕೆ ಹೋದೋ. ನಮ್ಮ ಈ ಒಂದು ರೈಲು ಪ್ರವಾಸದಲ್ಲಿ ಊಟ ತಿಂಡಿ ಕಾಫಿ ಎಲ್ಲ ಭಾಳ ಚೆನ್ನಾಗಿದೆ. 100ಕ್ಕೆ 95 ಭಾಗ ಒಳ್ಳೆಯ ಊಟವನ್ನು, ಟೇಸ್ಟಬಲ್ ಊಟ, ಕ್ವಾಂಟಿಟಿಯನ್ನು ಕೊಟ್ಟಿದ್ದಾರೆ. ನಂತರ ನಮಗೆ ಕಾಶಿನಲ್ಲಿ ರೂಮನ್ನು ಕೊಟ್ಟಿದ್ದರು. ಅಲ್ಲಿ ರೂಮು ಸುಮಾರಾಗಿತ್ತು ಅಂತ ಏನು ಹೇಳ್ಕೊಳಂಗಿರಲಿಲ್ಲ. ಮತ್ತು ಕಾಶಿನಲ್ಲಿ ಊಟನೂ ಕೂಡ ಚೆನ್ನಾಗಿರಲಿಲ್ಲ. ನಮಗೆ ರೈಲಿನಲ್ಲಿ ಬರ್ತಕ್ಕಂಥ ಊಟ ಚೆನ್ನಾಗಿತ್ತು. ಹೊರಗಡೆ ಅವರು ಹೋಟ್ಲು ಮಾಡಿದಾಗ ಊಟ ಕೊಟ್ಟಿದ್ದು ಚೆನ್ನಾಗಿರಲಿಲ್ಲ. ನಂತರ ಕಾಶಿನಲ್ಲಿ ಸ್ವಲ್ಪ ಬೆಳಗ್ಗೆ ದರ್ಶನಕ್ಕೆಲ್ಲ ತುಂಬ ಓಡಾಟ ಆಯಿತು. ಮತ್ತು ನಮಗೆ ಕಾಶಿಗೆ ಹೋದ ತಕ್ಷಣ ಅವರು ನೀವು ಇಲ್ಲಿ ಹೋಗಿ ಅಂತ ಬಂದು ಕೆಲವು ಕಡೆ ಗೈಡ್ ಮಾಡ್ತಿದ್ರು, ಕೆಲವು ಕಡೆ ಗೈಡ್ ಇಲ್ಲ. ಈ ನಂತರ ನಾವು ಕಾಶಿನಲ್ಲಿ ನಾವು ಓನಾಗಿ ನಾವು IRTC ಅವ್ರನ್ನ ಬಿಟ್ಬಿಟ್ಟು ನಾವು ಆಟೋ ಮಾಡ್ಕೊಂಡು ಕಾಶಿನಲ್ಲಿ ನೋಡತಕ್ಕಂಥ 80 ಭಾಗ ಎಲ್ಲವನ್ನೂ ನೋಡೋದು. ಕಾಶಿ ಆದಮೇಲೆ ನಂತರ ನಮಗೆ ಅಯೋಧ್ಯೆಗೆ ಹೋದೋ. ಅಯೋಧ್ಯೆಯಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಅಯೋಧ್ಯೆಯಲ್ಲಿರೋ ಸಿಸ್ಟಮ್ಮು ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿ ಅಯೋಧ್ಯೆಯಲ್ಲಿ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ಯಾವ ರೀತಿ ಸಿಸ್ಟಮ್ ಇತ್ತಪ್ಪ ಅಂದರೆ, ನಾವು ಎಂಟ್ರೆನ್ಸ್ ಗೇಟು ನಡೆಯೋಕ್ಕೆ ಶುರು ಮಾಡಿದ್ರೆ ಪುನಃ ಕ್ಲೋಸಿಂಗ್ ಓಟೋರ್ಗೂ ನಡಿಗೆನೇ ವಿನಃ ಎಲ್ಲೂ ನಿಲ್ಲಂಗಿಲ್ಲ. ಶ್ರೀರಾಮನ ದರ್ಶನವನ್ನು ಮಾಡಿ ನಂತರ ನಾವು ಬರ್ತಾ ಅಲ್ಲಿ ರೆಸ್ಟ್ ರೂಮ್ ಇದೆ, ಟಾಯ್ಲೆಟ್ ಇದೆ, ಕುಡಿಯೋಕ್ಕೆ ನೀರಿಟ್ಟಿರ್ತಾರೆ. ಆಮೇಲೆ ಅದನ್ನು ಬರೀ ಆರ್ಡಿನರಿ ರೂಮಲ್ಲ, ಏಸು ರೂಮ್ ವ್ಯವಸ್ಥೆ ಮಾಡಿ ನಾವು ಅಲ್ಲೆಲ್ಲ ಅಯೋಧ್ಯೆ ದರ್ಶನ ಮಾಡಿದೋ. ಕಾಶಿ ಮತ್ತು ಅಯೋಧ್ಯೆಯಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಟ್ರಾಫಿಕ್ ಸಿಸ್ಟಮ್ ಇಲ್ಲ, ಹೆವಿ ಟ್ರಾಫಿಕ್ಕು, ಬಿಸಿಲು, ಜನಗಳು ಶಿಸ್ತಾಗಿ ಹೋಗೋದಿಲ್ಲ, ನುಗ್ಗಲು. ಕಾಶಿನಲ್ಲಿ ರಸ್ತೆಗಳು ಚಿಕ್ಕದು, ಅಯೋಧ್ಯೆಯಲ್ಲಿ ರಸ್ತೆಗಳು ದೊಡ್ಡದು. ಎರಡೂ ಪ್ರವಾಸವನ್ನು ಮುಗಿಸ್ಕೊಂಡು ನಂತರ ನಾವು ಗಯಾಕ್ಕೆ ಬಂದು. ಸೊ ಗಯಾದಲ್ಲಿ ನಮ್ಮ ಒಂದು ಜನಗಳು, ಅವರು ಕೆಲವರು ಬ್ರಾಹ್ಮಣರು, ಲಿಂಗಾಯತರು ಇದ್ರೆ ಅವರೆಲ್ಲ ಪಿಂಡ ಪ್ರದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದರ್ಸು ಕೆಲವು ತರ್ಪಣವನ್ನು ಬಿಟ್ಟರು. ಮತ್ತು ಬುದ್ಧಗಯಾನ ನೋಡಿಕೊಂಡು ವಿಷ್ಣು ಪಾದದಲ್ಲಿ ನಮ್ಮ ಪಿಂಡ ಪ್ರದಾನವನ್ನು ಮಾಡಿ ನಂತರ ನಾವು ರೈಲಿಗೆ ಬಂದು ರೈಲಿನಲ್ಲಿ ನಮಗೆ ವಿಶ್ರಾಂತಿ ಪಡೆದು ನಂತರ ನಾವು ಪ್ರಯಾಗ್ರಾಜ್ಗೆ ಬಂದು. ಪ್ರಯಾಗ್ರಾಜಲ್ಲೂ ಎಲ್ಲ ಚೆನ್ನಾಗಿದೆ, ವಿಶಾಲವಾಗಿದೆ. ಪ್ರಯಾಗ್ರಾಜಲ್ಲಿ ನಮಗೆ ಬಸ್ಸಲ್ಲಿ ನಮ್ಮನ್ನು ನೀರ ಹತ್ರ ಬಿಟ್ಟರು. ತ್ರಿವೇಣಿ ಸಂಗಮದಲ್ಲಿ ನಾವು ತ್ರಿವೇಣಿ ಸಂಗಮದಲ್ಲಿ ನಮ್ಮ ಸಂಪ್ರದಾಯದಂತೆ ವೇಣಿ ದಾನವನ್ನು ಮಾಡೋದು. ನಂತರ ಒಂದು ವಿಶೇಷವಾಗಿ ನಮಗೆ ದರ್ಶನ ಆಗುತ್ತೆ. ಆಂಜನೇಯ ಹೇಗಿದೆ ಅಂದರೆ ಮಲಗಿರ್ತಕ್ಕಂಥ ದೊಡ್ಡ ಮಲಗಿರ್ತಕ್ಕಂಥ ಆಂಜನೇಯ, ಅದು ಭಾಳ ವಿಶೇಷವಾಗಿದೆ. ಅಲ್ಲಿ ಭಾಳ ಸೆಕೆ ಇತ್ತು. ಸ್ವಲ್ಪ ನಮಗೆ ಬರಬೇಕಾದ್ರೆ ಬಸ್ ಕ್ಯಾಚ್ ಮಾಡೋದು ಸ್ವಲ್ಪ ತೊಂದರೆ ಆಯಿತು. ಟೋಟಲಿ IRTC ಪ್ರವಾಸ 100ಕ್ಕೆ 75 ಭಾಗ ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಕೂಡ ಈ IRTC ಪ್ರವಾಸವನ್ನು ತಾವು ಉಪಯೋಗಿಸ್ಕೊಳ್ಳಿ. ಅದರಲ್ಲೂ ಬಡ ಪೂಜಾರಿಗಳಿದ್ದರೆ ಅವ್ರಿಗೆ ಮುಜರಾಯಿ ಇಲಾಖೆಯಿಂದ ಉಚಿತವಾಗಿ ಟೂರಿಗೆ ಕರ್ಕೊಂಡು ಹೋಗ್ತಾರೆ, ಅದನ್ನು ಕೂಡ ಬಳಸ್ಕೊಳ್ಳಿ. ಪ್ರತಿಯೊಬ್ಬರೂ ಕಡೆ ಪಕ್ಷ 4 ಪ್ರವಾಸ ಮಾಡೋಕ್ಕಲ್ಲ, ಲೈಫಲ್ಲಿ ಒಂದಾರು IRTC ಪ್ರವಾಸವನ್ನು ಮಾಡಿ ಈ ಒಂದು ಪ್ರವಾಸವನ್ನು ಎಂಜಾಯ್ ಮಾಡ್ಕೊಳ್ಬೇಕಂತೇಳಿ ಈ ಮೂಲಕ ತಮ್ಮ ಎಲ್ಲರಿಗೂ ಕೂಡ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್. ನಾವು ಮಂಡ್ಯ ಜಿಲ್ಲಾ, ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಕ್ಯಾಚಮಗೆರೆ ಗ್ರಾಮದಿಂದ ಬೃಂದಾವನ ದೇವರ ಅರ್ಚಕರಾಗಿ ಭಾರತ್ ಗೌರವ ಯಾತ್ರೆಗೆ ಮಂಡ್ಯದಿಂದ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ತಾರೀಕು 20ನೇ ತಾರೀಕಿನಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ 10 ಗಂಟೆಗೆ ಸರಿಯಾಗಿ ರೈಲು ಹೊರಟಿರುವುದಾಗಿ ಅಲ್ಲಿನ IRCTC ಸಿಬ್ಬಂದಿಯವರು ನಮಗೆ ಊಟ, ಉಪಚಾರಗಳು, ಕಾಫಿ, ಟೀ ಇತ್ಯಾದಿಗಳನ್ನು ಸಂಪೂರ್ಣವಾಗಿ ಅಗತ್ಯವಾಗಿ ನೀಡಿರುತ್ತಾರೆ. ಅವರಿಗೂ ಸಹ ಧನ್ಯವಾದಗಳು. ಮತ್ತು ಅಲ್ಲಿಂದ ಹೊರಟು ಕಾಶಿ ಯಾತ್ರೆಯನ್ನು ಸೇರಿ ವಿಶ್ವನಾಥನ ದರ್ಶನವನ್ನು ಪಡೆದು ಮತ್ತೆ ಮಾರನೆಗೆ ಬುದ್ಧನ ವಿಗ್ರಹವನ್ನು ಹಾಗೂ ಮಹಾವೀರನ ವಿಗ್ರಹವನ್ನು ನೋಡಿ ತುಂಬ ಸಂತೋಷವಾಯಿತು. ಆದ್ದರಿಂದ ಇಂದು ಕೊನೆಯ ದಿನವಾಗಿ ಯಾವ್ದು ಶ್ರೀರಾಮ್ ಟೆಂಪಲ್ ಇದರಲ್ಲಿ ಮಂಗಳ ಸ್ನಾನವನ್ನು ಮಾಡಿ ವಾಪಸ್ಸು ಹಿಂದಿರುಗುತ್ತಿದ್ದೇವೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದಗಳು. IRCTC ಸಂಸ್ಥೆಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. थैंक यू सर। बेलगांव से आया हूँ। कर्नाटका गौरव भारत यात्रा जो
अरेंज किए कर्नाटक सरकार ने। जैसे हमें देखने के लिए अच्छे अच्छे स्थल मिले हैं, जैसे कि काशी, वाराणसी, अयोध्या का रामलला, गया बुद्ध टेम्पल, और बाद में प्रयागराज, जो पहले बहुत भीड़ थी अभी थोड़ी कम है। इन्होंने जो इनका स्टाफ है वो पूरा सपोर्टिव है। जहाँ भी कोई रेल से गाड़ी की सुविधा है वो भी अच्छी होती है। जहाँ तक गाड़ी जाती है वहाँ से रिक्शा करके वो भी अच्छी तरह से करते हैं। सभी मेंबर्स अच्छे हैं। जो स्टू मेंबर्स है क्या बोलते हैं बूथ ना हमारा बोगी के जो स्कूल मेंबर्स है वो भी अच्छे हैं। हर एक ये नहीं कि अपने ही आदमी को हेल्प करे, सभी को हेल्प करते हैं। और जो अनाउंसमेंट्स है वो भी अच्छी तरह से स्मूथली करते हैं और हर एक को समझ में आता है। मैनेजर मोहम्मद रफ़ी वो जो स्पीकर है बहुत ही अच्छा मैनेजर है वो। उनका अनाउंसिंग बहुत अच्छा है, क्लीनलीनेस भी अच्छा है। और बाकी तो खाने में थोड़ी चपाती बदलनी चाहिए, बाकी सब खाना अच्छा लगता है। ನನ್ನ ಹೆಸರು HR ಚೆಲುವಾಂಬ, ಮೈಸೂರಿಂದ ಬಂದಿದ್ದೇನೆ. ಈ ಥರ ವ್ಯವಸ್ಥೆ ಇದೆ ಅಂದರೆ ತಿಂಗಳಿಗೊಂದ್ಸಲ ನಾನು ಮತ್ತೆ ಟೂರ್ ಹೋಗ್ತೀನಿ. ನಾನು ದೃಢ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ. ಮತ್ತು ಎಲ್ಲವೂ ಸಹ ಸೂಪರ್ ಆಗಿದೆ. ನಿಜವಾಗಲೂ ಮರೆಯಲಾರದಂತಹ ಒಳ್ಳೆಯ ಚಿನ್ನದಂತಹ ಅನುಭವ ನನಗಾಗಿದೆ. ಮತ್ತು ಇಲ್ಲಿರೋ ಎಲ್ಲರೂ ಸಹ ಎಲ್ಲ ಒಂದು ಸಹಬಾಳ್ವೆಯಲ್ಲಿ ಎಲ್ಲರೂ ಒಟ್ಟೊಟ್ಟಿಗೆ ಒಂದೇ ಮನೆಯವ್ರ ಥರ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಮತ್ತು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಯಾವುದು ಇಲಾಖೆ ಮುಜರಾ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ 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 ಧನ್ಯವಾದಗಳು. My name is Jagannath. I am from Mysore. This trip program is managing is very good, and this is a good experience in my life. Anyhow, it is I am next I am coming regularly now and then when I am become free. Thank you sir. ನಾವು ಕುಣಿಗಲ್ ತಾಲೂಕು ಪುತ್ತೂರು ಹೋಬಳಿ ಸಣ್ಣಬಾ ಗ್ರಾಮ. ನನ್ನ ಹೆಸರು ಕೆಂಪುಳಯ್ಯ ಅಂತ. ನಾವು ಕಾಶಿ ಯಾತ್ರೆಗೆ ಅಂತ ಬಂದಿದ್ವಿ. ಕಾಶಿ ಯಾತ್ರೆ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಿಂದ ಎಲ್ಲನೂ ನೋಡಿಕೊಂಡು ಬಂದು ಪ್ರೈರಾಜ್ ಯಾತ್ರೆ ನೋಡಿಕೊಂಡು ಎಲ್ಲನೂ ಮಾಡಿಕೊಂಡು ಸೌಲಭ್ಯ ಚೆನ್ನಾಗಿದೆ, ರೈಲು ಎಲ್ಲ ಅನುಕೂಲತೆ ಇದೆ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಎಲ್ಲ ಸೌಲಭ್ಯನೂ ಚೆನ್ನಾಗಿದೆ. ನಮ್ಮನ್ನೆಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು, ಎಲ್ಲ ಅನುಕೂಲತೆ ಚೆನ್ನಾಗದೆ. ಯಾರಾದರೂ ಹೋಗಿ ಯಾತ್ರೆ ಮಾಡೋಂಥವ್ರು ಎಲ್ಲ ಹೋಗಿ ಮಾಡಬಹುದು, ತೊಂದರೆ ಯಾವುದೂ ಇಲ್ಲ. ಆಯಿತಾ? ನಮಸ್ತೆ, ನನ್ನ ಹೆಸರು ಪೂರ್ಣಿಮಾ. ನಾ ಬೆಂಗಳೂರಿಂದ ಬಂದಿರೋದು, ಕರ್ನಾಟಕದಲ್ಲಿ ಬೆಂಗಳೂರಿಂದ ಬಂದಿರೋದು. ನಾವು ಒಟ್ಟು 35 ಜನ ಬಂದಿದ್ದೀವಿ ರಿಲೇಟಿವ್ಸು. ಫಸ್ಟ್ ಡೇಯಿಂದ ಫುಲ್ ಜೋಶಲ್ಲಿ ಟ್ರೈನ್ದು ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಫುಡ್ ಎಲ್ಲರೂ ಎದುರೋಗಿದ್ರು, ಬಟ್ ಫುಡ್ ಅಂತೂ ವಯಸ್ಸಾಗಿರೋರಿಗೆ ತುಂಬ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಟೈಮ್ಗೆ ಅದೊಂದು ವೆರಿ ಫೀಡ್ಬ್ಯಾಕ್ ಅಂತೂ ತುಂಬಾ ಎಕ್ಸಲೆಂಟು. ಆ್ಯಂಡ್ ಅದಾದಮೇಲೆ ಕ್ಲೀನಿಂಗ್ ಬರ್ತಾರೆ, ಅದು ಇಷ್ಟ ಆಯಿತು. ತಿಂಡಿ ಆದಮೇಲೆ, ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ಕ್ಲೀನಿಂಗ್ ಆಗುತ್ತೆ. ಸೊ ಹೈಜೀನ್ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಸ್ಟಾಫ್ ಅಂತೂ ತುಂಬಾ ಆಸಮು. ಎಲ್ಲ ಹುಡುಗರಂತೂ ಅಷ್ಟು ಕೋಆಪರೇಟಿವು. ಯಾರೆಷ್ಟು ಕೂಗಾಡಿ ಕೋಪದಲ್ಲಿ ಬೈದ್ರೂ ಪಾಪ ಮಕ್ಕಳು ಹುಡುಗರು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಕೋಆಪರೇಟಿವ್ ಆಗಿ ಎಲ್ಲರಿಗೂ ಹೆಲ್ಪ್ ಮಾಡೋದ್ರಿಂದ ಹಿಡಿದು ಈ ಥರ ನೀಟಾಗಿ ಟ್ರೀಟ್ ಮಾಡ್ತಾರೆ ಎಲ್ಲರನ್ನೂ. ನಮ್ಗೊಂದು ಬೇಜಾರಾಗಿದ್ದು, ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋಕ್ಕಾಗಲ್ಲ. ಟ್ರಾಫಿಕ್ ಆಗಿರ್ಬೋದು, ಕೆಲವೊಂದು ಕಡೆ ಲೇಟ್ ಆಯಿತು, ರೂಮ್ಸ್ಗಳಿಗೆ ಲೇಟ್ ಆಯಿತು. ವಯಸ್ಸಾಗಿರೋರಿಗೆ 1 ಗಂಟೆಗೆ ಎಲ್ಲ ನೈಟ್ ನಮಗೆ ಹೋಟ್ಲು ಸಿಕ್ತು. ನಮ್ಮ ಪಾಡಂತೂ ಕೆಲವ್ರಿಗೆ ನಾವು ರೋಡಲ್ಲಿ 1:15 ಆದರೂ ರೋಡಲ್ಲೇ ಇದ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಫುಲ್ ಸಿಕ್ ಬಂದುಬಿಟ್ಟಿತ್ತು. ಅದೊಂದು ಸ್ವಲ್ಪ ನೋಡ್ಕೋಬೇಕು. ಕೆಲವರು ಹೋಟೆಲ್ಸೇ ಇಲ್ಲಿ ಬೇಸಿಕ್ ಏನು ಡ್ರೈವರ್ಸ್ಗೆ ಹೋಟ್ಲುಗಳು ಗೊತ್ತಿರಲ್ಲ. ಅದನ್ನು ಇವ್ರು ಕರೆಕ್ಟಾಗಿ ಇರೋ ಕಡೆ ಹೋಟೆಲ್ಸ್ನ ಅಲಾಟ್ ಮಾಡಿಕೊಡ್ಬೇಕು. ಅದು ಬಿಟ್ಟು ಇನ್ನು ಒಳ್ಳೆ ದರ್ಶನ ಆಗುತ್ತೆ. ಟೈಮ್ ತೊಗೊಂಡು ಎಲ್ಲರೂ ವಯಸ್ಸಿದ್ದಾಗ ಬಂದು ನೋಡ್ಕೊಂಡು ಹೋಗಿ ಅಂತ ನಾನು ಪರ್ಸ್ನಲ್ಲಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಅಥವಾ ಮೈ ಕನ್ಸರ್ನ್. ಆಮೇಲೆ ಇಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ, ನಮಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಅನಿಸುತ್ತೆ. ಅದು ನೀವೇ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿರೋದೇ ಹಂಗೆ. ಪೊಲೀಸ್ಗಳಂತೂ ಎಲ್ಲೂ ಕಾಣಿಸಲ್ಲ, ಎಲ್ಲ ಅವರವರೇ ಸಾರ್ಟ್ ಮಾಡ್ಕೋಬೇಕು.
ಸೊ ಸ್ವಲ್ಪ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಎಲ್ಲ ಇಷ್ಟು ಜನನ ಕರ್ಕೊಂಡೋಗೋದ್ರಿಂದ ನಾವು ಕೆಲವೊಂದನ್ನ ಕಾಂಪ್ರಮೈಸ್ ಆಗಬೇಕು. ಅದನ್ನ ಅರ್ಥ ಮಾಡ್ಕೊಂಡು ಬಂದರೆ ಓಕೆ ಫೈನ್. ಅದಂದ್ರೆ ಲೋಕಲ್ ಟ್ರೈನ್ಸಲ್ಲಿ ಸ್ವಲ್ಪ ಬಾತ್ರೂಮ್ಸ್ ಇನ್ನೂ ಒಂದು ಸ್ವಲ್ಪ ವೈಡ್ ಆಗಿರುತ್ತೆ. ಇದು ತುಂಬಾ ಕಂಜೆಸ್ಟೆಡ್ ಆಗಿದೆ. ಅದು ವಯಸ್ಸಾಗಿರೋರಿಗೆ ಇನ್ನೂ ಇಕ್ಕಟ್ಟು. ಅವ್ರಿಗೆ ಈ ಕಡೆಯಿಂದ ಆ ಕಡೆ ಅಲ್ಲಾಡೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಅಲ್ಲಾಡೋಕ್ಕಾಗಲ್ಲ. ಅದೊಂದು ಚೂರು ಒಂದು ಸ್ವಲ್ಪ ಏನಾದ್ರು ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಮಾಡಬೇಕು. ಒಂದು ಬೋಗಿ ಕಮ್ಮಿ ಆದರೂ ಚಿಂತೆ ಇಲ್ಲ, ಒಂದು ಸ್ವಲ್ಪ ಏನೋ ರೆಸ್ಟ್ ರೂಮ್ಸ್ನ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಉಪಯೋಗ. ಡಾಕ್ಟರ್ಸ್ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಹೆಲ್ತ್ ಕೇರ್ ಯೂಶಲಿ ಓಲ್ಡ್ ಏಜ್ ಪೀಪಲ್ಗೆ ಇರಲೇಬೇಕಾದ ವ್ಯವಸ್ಥೆ ಅದನ್ನು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್. ಆಮೇಲೆ ಒಂದು ಪುಟಾಣಿ ಪೂಜಾ ರೂಮ್ ಇದೆ, ಮತ್ತು KRM ಎಲ್ಲ ಇದೆ. ಅದು ನಮ್ಮಂಥವ್ರಿಗೆ ಒಂದು 2% ಬಂದಿರೋರಿಗೆ ಎಂಟರ್ಟೈನ್ ಆಗಿದೆ. ಅದು ತುಂಬ ಖುಷಿ ಆಯಿತು. ಭಜನೆ ಮಾಡೋರು ಭಜನೆ ಮಾಡ್ಬೋದು. ಅದು ಒಂದು ಫೆಸಿಲಿಟಿ ಪುಟಾಣಿ ಒಂದು ಚಿಕ್ಕ ರೂಮಲ್ಲಿ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ನೈಸ್. ಈಗ ನಾವು ಕಾಶಿ ಯಾತ್ರಾ ಅದಕ್ಕೆ ಬಂದಿದ್ದೀವಿ. ಅಂದರೆ ಈ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಊಟ ತಿಂಡಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಮಾರ್ನಿಂಗ್ ಕಾಫಿ, ಟೀ ಕೇಳೋರು ಟೀ, ಶುಗರ್ಲೆಸ್ ಅವ್ರಿಗೆ ಅದು ಏನು ಬೇಕು ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಮತ್ತು ಕಾಶಿ ವಿಶ್ವನಾಥ ದರ್ಶನ ತುಂಬ ಚೆನ್ನಾಗಿ ಮಾಡಿಸಿದ್ರು. ಎಲ್ಲರಿಗೂ ಖುಷಿ ತಂದಿದೆ. ಶ್ರೀರಾಮಲಲ್ಲ ವಿಗ್ರಹ ಅಂತೂ ಕಣ್ಣು ತುಂಬ ನೋಡೋ ಅಷ್ಟು ದರ್ಶನ ಕೊಟ್ಟರು. ಎಲ್ಲರಿಗೂ ತುಂಬ ಪ್ರೀತಿಯಿಂದ ರಾಮಲಲ್ಲನ ನೋಡ್ಕೊಂಡು ಬಂದು ನಾವು ಖುಷಿ ಪಟ್ಟಿದ್ದೀವಿ. ಎಂಥ ಸಂತೋಷ ಅಂದರೆ ಅವತ್ತೊಂದು ದಿನ ಮೋದಿಜಿಯವರು ಎಷ್ಟು ಸಂತೋಷವಾಗಿ ಹಬ್ಬ ಥರ ದೀಪಾವಳಿ ಹಬ್ಬ ಥರ ಆಚರಿಸಿದ್ರು. ಅದೇ ಥರ ಇವತ್ತು ನಮಗೆ ದೇವ್ರ ದರ್ಶನ ಮಾಡಿದ ತಕ್ಷಣ ನಮಗೆ ಅದೇ ಅನುಭವ ಆಯಿತು. ರಾಮಲಲ್ಲ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ. ಇದು ತುಂಬ ದಿನದ ಕನಸು ರಾಮಲಲ್ಲನ ನೋಡೋ ಅಂಥದ್ದು. ನಮ್ಮ ಇದು ಆಸೆ ನೆರವೇರಿದೆ ಇವತ್ತು. ಈ ಕಾಶಿ ಟೂರಿಂದ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಮೋದಿ. ಮತ್ತು ಕರ್ನಾಟಕ ಸರ್ಕಾರದ ಈ ಕಾಶಿ ಮುಜರಾಯಿ ಇಲಾಖೆಯವರ ಈ ಕಾಶಿ ಟ್ರಾವೆಲ್ಸು ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತಾವೆಲ್ಲರೂ ನೀವು ಕೂಡ ಕಾಶಿ ಕ್ಷೇತ್ರ ದರ್ಶನ ಮಾಡಿ ಪಾವನರಾಗಬೇಕೆಂದು ವಿನಂತಿ. ಧನ್ಯವಾದ. ಕರ್ನಾಟಕ ಮೈಸೂರಿಂದ ಬಂದಿದ್ದೀವಿ. ಲಿಂಗಪ್ಪ ಅಂತ ಹೆಸರು. ಭಾರತ್ ಗೌರವ ಕಾಶಿ ಯಾತ್ರಾದಲ್ಲಿ ಹೊರಟವರು 20ನೇ ತಾರೀಕು. 3 ದಿನ ನಾವು ಟ್ರಾವೆಲ್ ಮಾಡಿ 3ನೇ ದಿನ ನೈಟ್ ಬಂದು ಆಲ್ಟ್ ಆಗಿ 4ನೇ ದಿನ ಮಾರ್ನಿಂಗ್ ಹೊರಟಿ ನಾವು ಸಂಕಟ ಹನುಮಾನ್ ಟೆಂಪಲ್ಲು, ಮತ್ತು ತುಳಸಿ ಮಾತಾ ಟೆಂಪಲ್ಲು, ಮತ್ತು ವಿನಾಯಕ ಟೆಂಪಲ್ಲು, ದುರ್ಗಾಮಾತಾ ಟೆಂಪಲ್ಲು, ಮತ್ತು ಈ ಥರ ದೇವಸ್ಥಾನಗಳೆಲ್ಲ ನೋಡಿ ದರ್ಶನ ಮಾಡಿ ಒಳ್ಳೆ ಮಾರ್ನಿಂಗ್ ನಾವು ಬಂದು ಎಲ್ಲ ದರ್ಶನ ಮಾಡಿ ಈಗ ಮತ್ತೆ ಬಂದು ಟಿಫನ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಕೋಆರ್ಡಿನೇಟರ್ಗಳಿಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಅಲ್ಲಲ್ಲಿ ಮಧ್ಯೆ ನಿಲ್ಲಿಸಿ ನಮಗೆ ರೂಟ್ ಎಲ್ಲ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೂ ಎಲ್ಲ ಒಂದು ಧನ್ಯವಾದ. ಮತ್ತು ನಮ್ಮ ಭಾರತ್ ಗೌರವ ಆರ್ಗನೈಸರ್ ಹೇಳಿದ್ದೆಲ್ಲ ಒಂದು ಒಳ್ಳೆ ಚೆನ್ನಾಗಿ ನಡೀಲಿ ಮುಂದಕ್ಕೆ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ತುಂಬ ಮೈಸೂರಿನಿಂದ ರಾಮಚಂದ್ರ ಅಂತ ಈ ದಿನ ಅಯೋಧ್ಯೆಗೆ ಬಂದು ಕಾಶಿಯಿಂದ ಹೊರಟು ರಾತ್ರಿ ಬೆಳಿಗ್ಗೆ ಅಯೋಧ್ಯೆಗೆ ಬಂದು ಅಯೋಧ್ಯೆ ಒಳಗಡೆ ರಾಮಲಲ್ಲ ದರ್ಶನ ಭಾಳ ಚೆನ್ನಾಗಾಯಿತು. ಅಲ್ಲಿಂದ ದಶರಥ ಮಹಲಿಂದ ಈಗ ಹನುಮಾನ್ ಗಡಿಗೆ ಬಂದು ಭಾಳ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಈ ಅನಾಯಾಸವಾಗಿ ಎಲ್ಲ ಕಡೆ ದರ್ಶನ ಆಗಬೇಕು ಅಂತ ಹೇಳಿದ್ರೆ ಸುಮಾರು ಜನ ಒಂದು 100 ಮೆಂಬರ್ಸ್ ವಾಲಂಟಿಯರ್ಸೇ ಇದ್ದಾರೆ. ಅವರು ಪ್ರತಿ ಹೆಜ್ಜೆಗೂ ಅವ್ರು ಗೈಡ್ ಮಾಡ್ತಾ ಇರ್ತಾರೆ. ನಮಗೆ ಯಾವುದೇ ಸಮಸ್ಯೆ ಇಲ್ಲದಂಗೆ ಎಲ್ಲ ಕಡೆನೂ ಕರ್ಕೊಂಡ್ಬಂದು ನೀಟಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಸಂತೋಷ ಆಗಿದೆ. ಇಷ್ಟು ಕ್ರೌಡ್ನಲ್ಲಿ ಇಷ್ಟು ಅನಾಯಾಸವಾಗಿ ದರ್ಶನ ಮಾಡೋದು ಅದು ಒಂದು ಅದ್ಭುತ. ಮತ್ತು ಯಾವ ಅನಾನುಕೂಲಗಳು ಇಲ್ಲದೇ ಭಾಳ ಕೇರ್ ತಗೊಂಡು ಬಂದಂಥ ಯಾತ್ರಾರ್ಥಿಗಳನ್ನೆಲ್ಲನೂ ಒಳ್ಳೆ ದರ್ಶನ ಮಾಡಿಸಿ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಾವು ಮಂಡ್ಯ ತಾಲೂಕು ಎಮ್ಗೆ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಅರ್ಚಕರಾಗಿ ಸೇವೆ ನಿರ್ವಹಿಸಿಕೊಂಡು ಬಂದಿದ್ದು, ನಮ್ಮ ಗೌರವಾನ್ವಿತ ಹಿರಿಯ ನಾಯಕರಾದಂತಹ ಹಾಗೂ
ನಮ್ಮ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಗೆ ಒಂದು ಈ ಭಾರತ್ ಗೌರವ್ ಯಾತ್ರಿ ಕಾಶಿ ಯಾತ್ರಾ ಬುದ್ಧ ಗಯಾ ಯಾತ್ರವನ್ನು ನಮಗೆ ಒಂದು ಅವರ ಹೋಗಲು ಸೇವೆ ಮಾಡಿಕೊಟ್ಟಂತಹ ನಮ್ಮ ಅರ್ಚಕರೊಂದರ ಪರವಾಗಿ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಾವು ಇವತ್ತು ತುಂಬಾ ಸಂತೋಷಕರವಾಗಿ ನಾವು ಹಾಗೂ ವಾರಣಾಸಿ ಹಾಗೂ ಗಯಾ, ಅಯೋಧ್ಯ, ಪ್ರಯಾಗ್ರಾಜ್ ಇವೆಲ್ಲ ತುಂಬಾ ಸಂತೋಷಕರವಾಗಿ ನಾವು ಒಂದು ಯಾತ್ರವನ್ನು ಮಾಡಿದ್ದೇವೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಹಾಗೂ ರೈಲ್ವೆ ಇಲಾಖೆಯವರು ಹಾಗೂ ನಮ್ಮ IRTC ಎಲ್ಲ ಸಂಸ್ಥೆಯವರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಊಟ ಉಪಚಾರದಲ್ಲೆಲ್ಲ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಮಗೆ ತುಂಬಾ ಸಂತೋಷ ಆಗಿದೆ. ನಮ್ಮ ಸರ್ಕಾರದವರು ನಮಗೆ ಇದೊಂದು ಹಲವಾರು ವರ್ಷಗಳಿಂದ ಇಲ್ಲದದ್ದನ್ನು ಈ ಸಾರಿ ಇದನ್ನು ನೆರವೇರಿಸಿ ನಮಗೊಂದು ಬಡ ಅರ್ಚಕರಿಗೆ ಒಂದು ಯಾತ್ರೆಯನ್ನು ಕೈಗೊಟ್ಟಿರುವುದಕ್ಕೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ನಮ್ಮ ದೇವಾಲಯದ ಎಲ್ಲಾ ದೇವರ ಅರ್ಚಕರ ಪರವಾಗಿ ಅವರಿಗೆ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದ. ಕನಕಪುರ, ಬೆಂಗಳೂರು ಡಿಸ್ಟಿಕ್ಕು. ನಾವು ಅಲ್ಲಿಂದ ಬಂದ್ವಿ. ನಮ್ಮ ತಮ್ಮನಿಗೆ ನಮ್ಮ ಪರಿವಾರ ಎಲ್ಲ ಒಂದು 7 ಜನ ಬಂದಿದ್ದೀವಿ, ಅಕ್ಕ ತಂಗಿರೆಲ್ಲ. ನಮ್ಗೆ ಇದನ್ನು ಕೇಳಿ ಫಸ್ಟ್ ಹೇಳಿದಾಗ ನಿಜವಾಗ್ಲೂ 650 ಜನ ಮೇಂಟೈನ್ ಮಾಡೋಕ್ಕೆ ಸಾಧ್ಯನಾ? ಈ ಟ್ರೈನಲ್ಲಿ ಎಲ್ಲ ನೀರು, ಅದು ಊಟಗಳು, ತಿಂಡಿಗಳು, ಬಾತ್ರೂಮ್ಗಳು, ಇನ್ಫೆಕ್ಷನ್ಗಳು, ಊಟಗಳೆಲ್ಲ ಸರಿ ಹೋಗುತ್ತಾ ಅನ್ನೋದೊಂದು ಇದಿತ್ತು, ನಮ್ಗೆ ಅನುಮಾನ ಇತ್ತು. ಕೊನೆಗೆ ನಾವು ಬೀಗರು ಬಂದು ಹೇಳಿದ್ರು, ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ಬನ್ನಿ, ಒಂದ್ಸಲ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಇನ್ನೂ ತುಂಬ ಜನಕ್ಕೆ ಪ್ರೋತ್ಸಾಹ ಕೊಡ್ತೀರಾ ನೀವು. ಇನ್ನೂ ತುಂಬ ಜನ ಇದ್ದರು ನಮ್ಮ ಜೊತೆ ಬರೋ, ನಮ್ಮ ಊರಿಗೆ ತಿರುನಾರ್ನೀರು ಎಲ್ಲ ತುಂಬ ಜನ ವೇಟಿಂಗಲ್ಲಿ ಲೀಸ್ಟಲ್ಲಿ ಇದ್ದರು. ಅಷ್ಟು ಸೀಟ್ ಮುಗಿದೋಗ್ಬಿಟ್ಟಿತ್ತು ಇಲ್ಲಿ. ಆಮೇಲೆ ನಾವೇನು ಮಾಡಿದ್ವಿ, ನೆಕ್ಸ್ಟಿಂದ ನಾವು ಮಾಡ್ಕೊಡ್ತೀವಿ ನಿಮಗೆ, ಇವತ್ತು ಹೋಗಿ ನಾವು ನೋಡ್ಕೊಬರ್ತೀವಿ ಅಂತ ಹೇಳಿ ನಾವು ಇಷ್ಟು ಜನ ಬಂದ್ವಿ. ಇಲ್ಲಿ ಇವ್ರಿಗೆ ಮೋದಿಯವ್ರಿಗೆ ಫಸ್ಟ್ ನಮಸ್ಕಾರ. ಆಮೇಲೆ ಮುಜರಾಯಿ ಇಲಾಖೆಯವ್ರಿಗೆ, ರಾಮಲಿಂಗಾರೆಡ್ಡಿ ಅವ್ರಿಗೆ, ಮತ್ತು ವೆಂಕಟೇಶ್ ಅವ್ರಿಗೆ ನಮ್ಮ ಅನಂತ ಧನ್ಯವಾದಗಳು. ಇಲ್ಲಿ ಯಾವ ತೊಂದರೆ ತೊಳ್ಕೊಯಿಲ್ಲಂತೆ, ಆರೋಗ್ಯ ಎಲ್ಲ ಪ್ರತಿಯೊಂದರಲ್ಲೂ ನೀರಿಂದ, ಊಟದಿಂದ ಎಲ್ಲ ಹಿತ ಎಲ್ಲ ಚೆನ್ನಾಗಿದೆ. ಈ ಅನುಕೂಲತೆಗೆ ನನಗೆ ತುಂಬ ಧನ್ಯವಾದಗಳು. ಎಲ್ಲ ಅರ್ಪಿಸ್ತೀವಿ. நாங்கள் வந்து ஐஆர்சிடிசி மூலமாக இங்கே மேடம் ஐஆர்சிடிசி நான் இங்கே வந்து பாரத் கௌரவ் மூலமாக காசி யாத்திரைக்காக வந்தோம். நாங்கள் எங்கள் ஃபேமிலியாக, எங்கள் ஹஸ்பண்டு, எங்கள் சம்பந்தி 3 பேரும் வந்தோம். நாங்கள் வந்து எதிர்பார்த்ததோட எங்களுக்கு ரொம்ப சஃபிஷியண்ட்டாக, நல்லா எங்களுக்கு வந்துட்டு என்டர்டெயின்மெண்ட்டாக நாங்கள் என்னென்ன பார்க்கணும்னு நினச்சோமோ அதெல்லாம் எல்லாமே பார்த்தோம். வாரணாசியில் எல்லாமே பார்த்தோம், பனாரஸில் எல்லாமே காசி யாத்திரை அதெல்லாம் முடித்தோம். அப்புறம் இங்கே நேற்று வந்து அயோத்தியா நான் வந்துட்டு கனவுல கண்ட விஷயம் அது நம்ம பார்ப்போமான்னு இருந்துச்சு. அது வந்து எனக்கு நிஜத்தில் நான் பார்க்குறப்ப நிஜமாக கரெக்டாக நீங்கள் அரேஞ்ச் பண்ணதால் நாங்கள் ரொம்ப நல்லபடியாக பார்த்தோம். அது வந்து என்னோடய லைஃப்பில் நான் மறக்க முடியாத ஒரு இது. ராமலாலா இன்றைக்கி வந்து நாங்கள் இந்த சைடு கயா அதோட யாத்திரை கூட்டிகிட்டு வந்தாங்க. அவங்க அரேஞ்ச்மெண்ட்லாம் நல்லா பக்கவாக பண்ணி தராங்க. எங்களுக்கு வந்துட்டு சப்போர்ட்டாக கரெக்டாக நிற்கிறாங்க. நீங்கள் இப்படி போங்க, இப்படி வாங்க, நல்லா கைட் பண்ணி கொடுக்குறாங்க. எல்லாமே அவங்க ஃபுட்டுலேருந்து அவங்க பண்ணி கொடுக்குற ஒரு விஷயமும் அரேஞ்ச்மெண்ட்டும் சூப்பராக இருக்குது. இது வந்து எல்லாருமே இவங்க மூலமாக வந்தீங்கன்னா நல்லா சஃபிஷியண்ட்டாக நல்லா என்ஜாய்மெண்ட்டாக பார்த்துட்டு போகலாம் அப்படின்னு நான் உங்களுக்கு என்னால் கொடுக்க முடியும். அந்த தைரியம் உங்களுக்கு கொடுக்க முடியும். நீங்கள் கண்டிப்பாக வரலாம், நீங்களும் என்ஜாய் பண்ணலாம். உங்களுக்கு அது மாதிரி காசி யாத்திரை போகிறதா இருந்துச்சுன்னா நீங்கள் உங்களை நாளைக்கு இப்படி போகணும் வரணுன்றத அந்த ப்ரோக்ராம் ஷெட்யூலே வந்துட்டு அங்கே மேனேஜரே எங்களுக்கு வந்துட்டு அனௌன்ஸ்மெண்ட் மூலமாக பண்ணுறாரு. ஒரு டைம் மட்டும் சொல்ல மாட்டார், உங்களுக்கு புரிய வைக்கிற வரைக்கும் அது அனௌன்ஸ்மெண்ட் மூலமாக எங்களுக்கு சொல்கிறாரு. அது வந்து எங்களுக்கு ரொம்பவே பிடிச்சிருக்கு. கரெக்டாக அதை எங்களை கைட் பண்ணி கூட்டு போகிறதுக்கு அவர் எவ்வளோ எஃபர்ட் எடுக்கிறாருன்ற எங்களால் உணரவும் முடியுது. அவர் வந்து அவருடைய ரெஸ்பான்சிபிலிட்டி மூலமாக எங்களுக்கு வந்து ப்ரூவ் பண்ணுறாரு. முகமது ரஃபிங்கிற ஒரு மேனேஜர் வந்து சப்போர்ட் நல்லா பண்ணுறாங்க. எங்களுக்கு நல்லா ப்ரோக்ராம் ஷெட்யூல்லாம் போட்டு கொடுத்து அனௌன்ஸ்மெண்ட் பண்ணுறது பாருங்கள். கிட்டத்தட்ட ஒரு இது டூர் ஸ்டார்ட் பண்ணுறோம்னா ஒரு மணி நேரம் முன்னாடியுமே சொல்லிடுறாங்க, இதை இப்படி போகணும், இப்படி வரணும், இந்த ரூம் உங்களுக்கு அலாட் பண்ணியிருக்கோம், இந்த மேனேஜர் வந்து உங்களுக்கு சப்போர்ட் பண்ணுவார், உங்கள் கூட போங்க வாங்க, கான்டாக்ட் நம்பர் நாங்கள் போட்டு அவங்க வெப்சைட் குரூப் ஒன்று வச்சுருக்குறாங்க. அது மூலமாகவும் எங்களுக்கு அனௌன்ஸ் பண்ணுறாங்க. அதனால் எந்த இடத்துலையும் எங்களுக்கு ஒரு தடங்களுமே இருக்கிறது இல்லை. அதனால் நாங்கள் கரெக்டாக போயிட்டு கரெக்டாக அந்த ஷார்ப்பாக அந்த 1 hour சொல்கிறாங்க, அதுக்குள்ளே அவங்க சொல்கிற டைம் மாதிரி தான் இருக்குது, அதுவும் கரெக்டாக முடியுது. அதனால் எங்களுக்கு சப்போர்ட்டாக பண்ணுறாங்க. எங்களுக்கு ரொம்ப பிடிச்சிருக்கு இது. தேங்க்யூ வெரி மச் ஃபார் ஆல். இந்த ட்ரிப்பில் வந்து நல்லா 7B7 தானே
B7 கோச்சில் நல்லா கவனிக்கிறாங்க. சாப்பாடெலாம் கரெக்டாக டைமுக்கு வந்தது. நானே ஒரு சுகர் பேஷண்ட்டு, எனக்கு தேவையானதெல்லாம் கரெக்டாக கிடச்சிது. ஒன்றும் நல்லா இருக்குது. எல்லோரும் வரலாம், நல்லா இருக்குது. ಅவ்வಳೋದು. ನನ್ನ ಹೆಸರು ರೇವಣ್ಣ ಅಂತ. ನಾನು B7 51 ಕೋಚ್ ನಂಬರು. ಇಲ್ಲಿ ಟೂರಿಸ್ಟ್ ಬಂದಿದ್ದೀನಿ IRCTCಗೆ. ಎಲ್ಲ ಕ್ಲೀನಾಗಿದೆ, ಎಲ್ಲ ಬೆಸ್ಟ್ ಆಗಿದೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊತಿದ್ದಾರೆ. ಫುಲ್ ಫೆಸಿಲಿಟೀಸ್ ಇದೆ, ಹಿಂದೆ ಮುಂದೆ ಎಲ್ಲ ಸೆಕ್ಯೂರಿಟೀಸ್ ಇದೆ, ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ. ಊಟ ತಿಂಡಿ ಕರೆಕ್ಟಾಗಿ ಆನ್ ಟೈಮ್ ಬರ್ತಿದೆ. ನೀವು ಪ್ರಿಫರ್ ಮಾಡಿ, ಫಾಲೋ ಮಾಡಿ. ಬ್ಯಾಂಗ್ಳೂರಿಂದ ಬೋರ್ಡಿಂಗ್ ಆಗಿದ್ದು ನಮ್ಮದು. ಎಷ್ಟು ಆಲ್ಮೋಸ್ಟ್ B11 ತನಕ ಕೋಚಸ್ ಏನೋ ಇತ್ತು. ಸೊ ಅಲ್ಲಿಂದ ನಡ್ಕೊಂಡು ಬರ್ತಿದ್ದಾಗ ನೋಡಿದಾಗ ಎಲ್ಲ ಕಡೆ ನೀಟಾಗಿ ಫ್ಲವರ್ಸು, ಬಲೂನ್ಸು, ಬಾಳೆ ಎಲ್ಲ ಕಂಬ ಎಲ್ಲ ಕಟ್ಟಿದ್ರು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮುಂಚೆ ಕೇಳಿದ್ದೀನಿ ಈ ಥರ ಹಿಂಗೆ ಹೋಗಿ ಬರ್ತಾ ಇರೋದು ಭಾರತ್ ದರ್ಶನ್ ಬಗ್ಗೆ, ಬಟ್ ಇದೇ ಫಸ್ಟ್ ಟೈಮ್ ರಿಯಾಲಿಟಿಯಾಗಿ ನೋಡಿದ್ದು. ಅಂದರೆ ಹಂಗೆ ನಡ್ಕೊಂಡು ಬರ್ತಾಯಿದ್ರು. ರೆಡ್ ಕಾರ್ಪೆಟ್ ಹಾಕಿದ್ದಾರೆ, ಅದಾದ ನಂತರ ವೀರ್ಗಾಸೆ ಇದೆಲ್ಲ ಇದು ಕುಣಿತದೆಲ್ಲನೂ ನೋಡ್ತಾ ಇದ್ವಿ. ಅಪ್ಪ ಫುಲ್ ಗೂಸ್ ಬಾಸ್ ಮೊಮೆಂಟ್ ಥರನೇ ಇತ್ತು ಅಂತ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲೂ ಹಾಕಿದ್ದೆ. IRCTC ಅಫಿಷಿಯಲ್ಸೂ ನೋಡಿ ಅದನ್ನು ಅವ್ರು ರೀಪೋಸ್ಟು ಬೇರೆ ಮಾಡಿದರು. ಸೊ ಅದು ಬಿಟ್ಟರೆ ಇನ್ನು ಇಲ್ಲಿ ಜರ್ನಿ ಹೇಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನಮ್ಮ ಎಸ್ಕಾರ್ಟ್ ಮ್ಯಾನೇಜರ್ ಇಲ್ಲೇ ಇದ್ದಾರೆ, ಅಬ್ದುಲ್ ಅಂತ, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಊಟದ ವ್ಯವಸ್ಥೆ ಎಲ್ಲನೂ ತುಂಬ ಚೆನ್ನಾಗಿದೆ. ಅಲ್ಲೇ ಇಲ್ಲಿ ಒಂದು ಸ್ವಲ್ಪ ಕಮ್ಯುನಿಕೇಷನ್ಸ್ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಬಟ್ ಸ್ಟಿಲ್ ಇಟ್ಸ್ ರಿಯಲಿ ಗುಡ್, ನಥಿಂಗ್ ಟು ಕಂಪ್ಲೇಂಟ್ ಅಬೌಟ್. ತುಂಬ ಚೆನ್ನಾಗಿ ಬಂದಿದೆ. ಊಟ ಕ್ವಾಲಿಟಿ ಆಗಲಿ, ಏನು ಹೇಳೋದು, ಟೀ ಟೈಮ್ ಟು ಟೈಮ್ ತಂದುಕೊಡೋದಾಗಲಿ, ಅಥವಾ ಅನೌನ್ಸ್ಮೆಂಟ್ಸ್ ಮಾಡ್ತಿರೋದಾಗಲಿ, ಅಥವಾ ಇಲ್ಲಿ ಸಾಯಂಕಾಲದ ಭಜನೆ ಅಂತೆ, ಬೆಳಗ್ಗೆ ಹೊತ್ತು ಸುಪ್ರಭಾತ ಹಾಡಾಕೋದಂತೆ, ಎಲ್ಲ ತುಂಬ ಚೆನ್ನಾಗಿದೆ. ಹೊಸ ಎಕ್ಸ್ಪೀರಿಯನ್ಸು. ಐ ಆಮ್ ಟ್ರಾವೆಲಿಂಗ್ ಅಲೋನ್, ಬಟ್ ಇಲ್ಲಿ ಲೋನ್ಲಿನೆಸ್ ಫೀಲ್ ಅಂತ ಏನೂ ಇಲ್ಲ. ಎವ್ರಿಬಡಿ ಇಸ್ ಲೈಕ್ ಫ್ಯಾಮಿಲಿ ಹಿಯರ್. ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಯಿಂದ 5 ಮೆಂಬರ್ಸ್ ಬಂದಿದ್ದೀವಿ. ವೆಲ್ಕಮ್ ಎಲ್ಲ ಚೆನ್ನಾಗಿತ್ತು. ವೆಲ್ಕಮ್ ಬರ್ಬೇಕಾದ್ರೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ನೆಕ್ಸ್ಟ್ ಎಲ್ಲ ಒಳಗಡೆ ಬಂದಮೇಲೆ ವಾಟ್ರು ಒಬ್ಬೊಬ್ಬರಿಗೆ 2 ಲೀಟರ್ಸ್ ವಾಟರ್ ಕೊಡ್ತರು. ಮತ್ತು ಊಟದ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಅನ್ಲಿಮಿಟೆಡ್ ಊಟ ಇದೆ. ನಿಮಗೆ ಚಪಾತಿ ಬೇಕು ಅಂದರೂ ಅನ್ಲಿಮಿಟೆಡ್ ಇದೆ, ರೈಸ್ ಬೇಕು ಅಂದರೂ ಅನ್ಲಿಮಿಟೆಡ್ ಇದೆ. ರೈಸ್ ಜೊತೆಗೆ ಸಾಂಬಾರಿದೆ, ರಸಮ್ ಇದೆ, ನೆಕ್ಸ್ಟು ಬಟರ್ ಮಿಲ್ಕ್ ಇದೆ, ಎಲ್ಲ ಅನ್ಲಿಮಿಟೆಡ್ ಇದೆ. ಮತ್ತು ಮೆಡಿಸಿನ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಮೆಡಿಷನಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, 3 ಮೆಂಬರ್ಸು ನರ್ಸ್ ಇದ್ದಾರೆ. ಯಾವುದೇ ಥರ ಏನೇ ಇಶ್ಯೂ ಆದರೂ ಎಲ್ಲ ಚೆನ್ನಾಗಿದೆ. ಮತ್ತು ಒಂದೊಂದು ಕೋಚ್ಗೆ ಇಬ್ಬಿಬ್ಬರು ಟೀಮ್ ಮ್ಯಾನೇಜರ್ ಇದ್ದಾರೆ, ಮತ್ತು ಸೆಕ್ಯೂರಿಟಿ ಇದೆ, ಎಲ್ಲ ಥರ ಫೆಸಿಲಿಟಿ ಇದೆ. ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಡೇ ಜರ್ನಿ, ತುಂಬ ಖುಷಿ ಇದೆ. ನಮಸ್ಕಾರ. ನಾವು ಬೆಂಗಳೂರಿಂದ ಜರ್ನಿ ಮಾಡ್ತಾಯಿದ್ದೀವಿ ಇದಕ್ಕೆ ಕಾಶಿಗೆ. ವೆಲ್ಕಮ್ ಒಂದು ತುಂಬ ಚೆನ್ನಾಗಿತ್ತು, ಒಳ್ಳೆಯ ಒಂದು ಇದಿತ್ತು. ಅದಾದಮೇಲೆ ಒಳಗಡೆ ಬಂದು ಕ್ಲೀನ್ನೆಸ್ ಇದೆಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಊಟ ತಿಂಡಿ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ, ಒಳ್ಳೆ ರುಚಿ, ತುಂಬ ಒಳ್ಳೆ ಇದಿದೆ. ಮತ್ತು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅನೌನ್ಸ್ ಮಾಡ್ತಾರೆ, ಇಮಿಡಿಯೇಟಾಗಿ ಅದನ್ನು ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಅದೆಲ್ಲ ಒಳ್ಳೆಯ ಒಂದು ಇದಿದೆ, ಫೀಡ್ಬ್ಯಾಕ್ ಇದೆ, ಏನೂ ತೊಂದರೆ ಇಲ್ಲ. ಮತ್ತು ಯಾವ್ಯಾವ ಇದನ್ನು ಏನೇನು ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸು ಅದೆಲ್ಲ ಫುಲ್ಲು ಪಕ್ಕಾ ಕೊಡ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ಟಾಫು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನು ಬೇಕು ಎಲ್ಲ ನಮಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಊಟದ ಬಗ್ಗೆ ಅಂತೂ ಯಾವುದೇ ರೀತಿ ನಮ್ಗೆ ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಏನೂ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಫಸ್ಟ್ ಡೇ ಇದು ಜರ್ನಿ ನಡೀತಾ ಇದೆ, ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟು ಪಾಟೀಲ್, ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ಮತ್ತು ಕೋಚ್ ನಮ್ಮದು B7 ಅಂತ. ಇಲ್ಲಿ ತಿಂಡಿ, ಊಟ, ಕ್ಲೀನ್ನೆಸ್ಸು ಎಲ್ಲ ಚೆನ್ನಾಗಿದೆ. ಗುಡ್. ಖಾನಾಪುರಗೆ ತಲುಪಲು 4 ಕಿಲೋಮೀಟರ್. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ, 5 ಮೆಂಬರ್ಸ್ ಬಂದಿದ್ದೀವಿ ನಾವು ಎಲ್ಲ. ಮತ್ತೆ ನಮ್ಗಿಲ್ಲಿ ವೆಲ್ಕಮ್ಮು ಚೆನ್ನಾಗಿತ್ತು, ಎಲ್ಲ ಫುಲ್ಲು ಅಲ್ಲಿ ಇದು ಮಾಡಿದ್ರು. ಮತ್ತೆ ಇದು ವೆಲ್ಕಮ್ ಡ್ರಿಂಕ್ಸ್ ಇತ್ತಲ್ಲಿ. ಮತ್ತೆ ಇವರು ಮತ್ತೆ ಡಾಕ್ಟರ್ಸ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ. ಮತ್ತೆ ಇಲ್ಲಿ ಊಟ ಇದು ಎಲ್ಲ ತುಂಬ ಚೆನ್ನಾಗಿದೆ. ಮತ್ತೆ ಇಲ್ಲಿ ಏನಾದ್ರು ಕೇಳಬೇಕು ಅಂದರೆ ಮ್ಯಾನೇಜರ್ ಇದ್ದಾರೆ, ಅವ್ರನ್ನೆಲ್ಲ ಕೇಳ್ಕೊಬೋದು. ಅವರೆಲ್ಲ ಚೆನ್ನಾಗಿ ಗೈಡ್ ಮಾಡ್ತಾರೆ ನಮಗೂ. ಮತ್ತು ನಮಗೆ ಇಲ್ಲಿ ಏನೂ ತೊಂದರೆ ಇಲ್ಲ, ಊಟದ್ದು ಆಗಲಿ ಒಂದೇನಾರು ಆಗಲಿ ಏನೂ ತೊಂದರೆ ಇಲ್ಲ. ಅವರು ಗೈಡ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ.